ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ರಾಜ್ಯದಲ್ಲಿ ಸಂಡೂರು, ಶಿಗ್ಗಾವಿ, ಚನ್ನಪಟ್ಟಣಕ್ಕೆ ಉಪಚುನಾವಣೆ ನಡೆಯಿತು. ವಿಶೇಷವಾಗಿ ಚನ್ನಪಟ್ಟಣ ಕ್ಷೇತ್ರಕ್ಕೆ ಬರೋದಾದ್ರೆ ಸಿಪಿ ಯೋಗೇಶ್ವರ್ ಹಾಗೂ ನಿಖಿಲ್ ಕುಮಾರಸ್ವಾಮಿ ಕಣದಲ್ಲಿದ್ದದ್ದು. ರೈಟ್, ಚುನಾವಣೆ ಏನೋ ಮುಗಿದೋಯ್ತು. ಆದರೆ ಫಲಿತಾಂಶಕ್ಕೂ ಮುನ್ನವೇ ಒಂದಷ್ಟು ಟೀಕೆ ಟಿಪ್ಪಣಿಗಳು, ಫಲಿತಾಂಶದ ಸಮೀಕ್ಷೆಗಳು ಹೊರಗೆ ಬರ್ತಾ ಇದೆ. ನಿನ್ನೆ ವಿಶೇಷವಾಗಿ ಸಿಪಿ ಯೋಗೇಶ್ವರ್ ಚುನಾವಣಾ ಫಲಿತಾಂಶಕ್ಕೂ ಪೂರ್ವದಲ್ಲೇ ಶಸ್ತ್ರತ್ಯಾಗವನ್ನು ಮಾಡಿಬಿಟ್ರ ಅಂತ. ಯಾಕಂದರೆ ಒಂದು ಅರ್ಧ ಹೋರಾಟವನ್ನು ಮಾಡಿದ್ದಾಗಿದೆ. ಫಲಿತಾಂಶ ಬಂದ ನಂತರ ಆ ಯುದ್ಧ ಅನ್ನೋದು ಪೂರ್ಣ ಆಗುತ್ತೆ. ಅಷ್ಟರಲ್ಲೇ ಈ ಬೇಸರದ ನುಡಿಗಳನ್ನು ಆಡಿರುವುದು ಕಾಂಗ್ರೆಸ್ನಲ್ಲಿ ಒಂದು ರೀತಿ ಗೊಂದಲದ ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಆದರೂ ಕಾಂಗ್ರೆಸ್ನ ಬಹುತೇಕ ನಾಯಕರು ಚನ್ನಪಟ್ಟಣದಲ್ಲಿ ನಾವು ಗೆದ್ದು ಬೀಗ್ತೀವಿ ಅಂತ ಹೇಳಿದ್ದಾರೆ. ಅಸಲಿಗೆ ಸಿಪಿ ಯೋಗೇಶ್ವರ್ ಈ ಮಾತುಗಳನ್ನು ಆಡಿದ್ದಾದರೂ ಯಾವ ಕಾರಣಕ್ಕೆ? ಒಂದು ಪಕ್ಷ ಸೋಲು ಗೆಲುವು ಅನ್ನೋದು ತೀರಾ ಸಹಜ. ಈ ರಾಜಕೀಯ ಚುನಾವಣೆ ಅಂದ ಸಂದರ್ಭದಲ್ಲಿ ಸೋಲಾಯಿತು ಅನ್ನೋದಾದರೆ ಆತ್ಮಾವಲೋಕನ ಮಾಡ್ಕೊಳ್ತಾರಲ್ಲ, ಅದಕ್ಕೆ ಕಾರಣ ಏನು ಅಂತ ನೋಡೋದಾದರೆ ಅಗೇನ್ ಅದು ಕಾಂಗ್ರೆಸ್ನ ನಾಯಕರು ಅಂತಾನೆ ಹೇಳಲಾಗ್ತಾ ಇದೆ. ಹಾಗಾಗಿ ಇವತ್ತು ಸಿಪಿ ಯೋಗೇಶ್ವರ್ ಹಾಗೆಯೇ ಜಮೀರ್ ಅಹಮದ್, ಆ ನಂತರದ ಸಂದರ್ಭದಲ್ಲಿ ಬಿಜೆಪಿ, JDS, ಕಾಂಗ್ರೆಸ್ನ ನಾಯಕರು ಕೊಟ್ಟಂತಹ ಸ್ಟೇಟ್ಮೆಂಟ್ಗಳ ಮಾತುಕತೆಯ ಅನಾವರಣವೇ ಆಗುತ್ತೆ. ಅವರ ಮಾತು ಈ ಚುನಾವಣೆಯ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿರಬಹುದು ಅನ್ನೋದರ ಕುರಿತಂತೆ ಕೂಲಂಕುಷವಾಗಿ ನಾವು ಮಾತಾಡೋಣ. ನಾನು ದಿವ್ಯಶ್ರೀ. ಮನುಷ್ಯನ ಜೀವನದಲ್ಲಿ ಪಂಚ ಮಗಳಿರ್ಬೇಕಂತೆ: ಮನೆ, ಮನಸ್ಸು, ಮಾತು, ಮಕ್ಕಳು. ಆ ಮಾತು ಅನ್ನೋ ವಿಚಾರಕ್ಕೆ ಬರೋಣ. ಮಾತು ಮನೆ ಕೆಡಿಸ್ತು ಅನ್ನುವಂಥ ಮಾತಿದೆ ನೋಡಿ. ಮಾತಾಡೋ ಸಂದರ್ಭದಲ್ಲಿ ಅದು ಯಾರೇ ಆಗಿದ್ರೂ ಕೂಡ ಎದುರಿಗಿರುವ ವ್ಯಕ್ತಿಗೆ ಒಂದು ಗೌರವ ಕೊಡೋಕ್ಕಾಗುತ್ತಾ ಇಲ್ವಾ? ಆದರೆ ತೆಗಳುವಂಥ ಕೆಲಸವನ್ನು ಮಾಡಬಾರ್ದು. ಅದು ವರ್ಣದ ವಿಚಾರದಲ್ಲಿ, ಬಣ್ಣದ ವಿಚಾರದಲ್ಲಿ ನೀವೇನಾದರೂ ಮಾತಾಡಿದ್ರಿ ಅನ್ನೋದಾದರೆ ಆ ವ್ಯಕ್ತಿಗೆ ನೀವು ಮಾತಾಡಿದಂತಾಗೋದಿಲ್ಲ. ಆ ಬಣ್ಣವನ್ನು ಹೊತ್ತಿರುವ ಭೂಮಿಯ ಮೇಲಿರುವ ಪ್ರತಿಯೊಬ್ಬ ವ್ಯಕ್ತಿಗೆ ಅಪಮಾನ ಮಾಡಿದಂತಾಗುತ್ತೆ. ಅದು ನೋಡಿ ಚುನಾವಣೆ ಮೇಲೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಕೊಟ್ಟಿರಬಹುದು ಅಂತ. ಎಲ್ಲೇ ಮೀರಿದ ಮಾತಿನಿಂದಲೇ ಕಂಟಕ ಅಂತ ಹೇಳಲಾಗ್ತಾ ಇದೆ. HD ಕುಮಾರಸ್ವಾಮಿಯನ್ನ ಕಾಲ ಕುಮಾರಸ್ವಾಮಿ ಅಂದ್ರು ಜಮೀರ್ ಅಹಮದ್ ಖಾನ್. ಕರಿಯ ಎಂದಿದ್ರು ಜಮೀರ್. ಸೋಲಿನ ಆತಂಕದಲ್ಲಿ ಇದೀಗ ಸಿಪಿ ಯೋಗೇಶ್ವರ್. ಕಾರಣ ಏನು ಅಂತ ನೋಡೋದಾದ್ರೆ ಅದೇ ಕಾಲ ಕುಮಾರಸ್ವಾಮಿ ಅನ್ನುವಂಥ ಸ್ಟೇಟ್ಮೆಂಟ್ ಅಂತ ಹೇಳಲಾಗ್ತಾ ಇದೆ. ಫಲಿತಾಂಶಕ್ಕೂ ಮುನ್ನವೇ ಸಿಪಿ ಯೋಗೇಶ್ವರ್ ನಿರಾಸೆಯ, ಬೇಸರದ ನುಡಿಗಳನ್ನು, ಮಾತುಗಳನ್ನು ಆಡ್ತಿದ್ದಾರೆ. ಸರಿಯಾ ರಾಜಕೀಯ ನಾಯಕರ ಇಂತಹ ಹೇಳಿಕೆ? ಇನ್ನು ವೈಯಕ್ತಿಕ ಟೀಕೆಗೆ ನಿಜಕ್ಕೂ ಕೂಡ ಈ ಪ್ರಚಾರ ಅನ್ನೋದು ಸೀಮಿತ ಆಯ್ತಲ್ಲ, ಅದಕ್ಕಿಂತ ಬೇಸರದ ಸಂಗತಿ ಮತ್ತೊಂದಿಲ್ಲ. ನಾನು ಹಲವಾರು ಇಂಥ ಕಾರ್ಯಕ್ರಮಗಳಲ್ಲಿ ಉಲ್ಲೇಖ ಮಾಡೋದು ಒಂದೇ ವಿಚಾರ. ನೋಡಿ, ನೀವು ಹೊಸ ಅಭ್ಯರ್ಥಿಯ, ನೀವೊಂದು ಅವಕಾಶ ಕೊಡಿ ಮತದಾರರೇ. ಖಂಡಿತವಾಗ್ಲೂ ನಿಮ್ಮ ಸೇವೆಯನ್ನು ನಾನು ಮಾಡ್ತೀನಿ, ಅದು ಶತಸಿದ್ಧ. ಇಂಥ ಮಾತುಗಳನ್ನು ಕೊಟ್ಟು ಮತವನ್ನು ಪಡೆದುಕೊಳ್ಳುವ ಒಂದು ಪ್ರಕ್ರಿಯೆ ಆಗಿದ್ರೆ ಹಲವಾರು ಸಾರಿ ಚುನಾವಣೆಯನ್ನು ಅನುಭವಿಸಿದ್ದಾರೆ. ಸೋಲು ಗೆಲುವುಗಳು ತೀರಾ ಸಹಜ ಅಂದಾಗ ಇಷ್ಟು ದಿವಸದ ಅವಕಾಶದಲ್ಲಿ ನಾನು ಇಷ್ಟು ಸೇವೆಯನ್ನು ಮಾಡಿದ್ದೀವಿ, ಇನ್ನೊಂದು ಅವಕಾಶ ಕೊಟ್ಟರೆ ಮತ್ತೂ ಜನರ ಸೇವೆಯನ್ನು ಮಾಡ್ತೀವಿ, ಇಂಥ ಮಾರ್ಕ್ಸ್ ಕಾರ್ಡ್ಗಳನ್ನು ಇಟ್ಕೊಂಡು ಬಂದುಬಿಟ್ರೆ ಖಂಡಿತವಾಗ್ಲೂ ಒಂದು ಸೋಲು ಇಲ್ಲ ಗೆಲುವು ಇಷ್ಟ ಆಗ್ಬಿಡುತ್ತೆ. ಆದರೆ ಈ ಸಲದ ಬೈ ಎಲೆಕ್ಷನ್ ಚುನಾವಣೆ ಇದೆಯಲ್ಲ, ನಾಲ್ಗೆ ಮೇಲೆ ಯಾರಿಗೂ ಕೂಡ ಹಿಡ್ತಾ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಅದರ ಮುಂದುವರೆದ ಭಾಗವೇ ಜಮೀರ್ ಅಹಮದ್ದಿಂದ BJP, ಕಾಂಗ್ರೆಸ್, JDS ನಾಯಕರು ಏನೇನೆಲ್ಲ ಹೇಳ್ಕೊಬಂದ್ರು ಬನ್ನಿ ಒಂದ್ಸಲ ನೋಡ್ಕೊಂಬರೋಣ. मुसलमानों से पैसा खरीदे, कुमारस्वामी तेरी बोली बोल, एक एक पैसा चंदा कर तो तेरे पूरे खानदान को खरीदने की ताकत मुसलमानों को कोई वोटे ಕೊಡಬೇಡಿ ನೀವು. ನಾನೇ ವೋಟ್ ಕೇಳಕ್ ಬರಲ್ಲ. तो वोटा नहीं होना कहते, वोट पूछने आता नहीं कहते. ये कौन बोल रहा सो? हमारा काला कुमारस्वामी मुसलमानों से पैसा खरीदे, कुमारस्वामी तेरी बोली बोल, एक एक पैसा चंदा कर तो तेरे पूरे खानदान को खरीदने की ताकत मुसलमानों को कोई वोटे ಕೊಡಬೇಡಿ ನೀವು. ನಾನೇ ವೋಟ್ ಕೇಳಕ್ ಬರಲ್ಲ. तो वोटा नहीं होना कहते, वोट पूछने आता नहीं कहते. ये कौन बोल रहा सो? हमारा काला कुमारस्वामी. ಜಮೀರ್ ಅವರ ಸ್ಟೇಟ್ಮೆಂಟಿಂದ ಒಂದಷ್ಟು ಲಾಭ ಆದರೆ ಒಂದಷ್ಟು ನಷ್ಟನೂ ಕೂಡ ಆಗಿದೆ. ಮುಸ್ಲಿಂ ಮತಗಳ ಕ್ರೋಢೀಕರಣ ಒಂದು ಕಡೆ ಹಾಗೂ ಪ್ರಯತ್ನದಲ್ಲಿದ್ದಾಗ, ಇನ್ನೊಂದು ಕಡೆ ಅವರ ಮಾತಿನ ಆಘಾತ ಇನ್ನೊಂದು ಸಮುದಾಯಕ್ಕೆ ಬರಬೇಕಾದಂಥ ನನ್ನ ಮತಗಳು ಬರಲಿ ಒಂದು ಸಂಖ್ಯೆ ಕಡಿಮೆ ಆಯಿತು ಅಂತ ಅನಿಸುತ್ತೆ. ಅದು ಒಂದು ಮಾಧ್ಯಮಗಳು ಬಹಳ ದೊಡ್ಡದಾಗಿ ಬಿತ್ತರ ಮಾಡಿ ಅದನ್ನೇ ಸುದ್ದಿ ಮಾಡೋದ್ರಿಂದ ನನಗೆ ಸ್ವಲ್ಪ ಅದರಿಂದ
ಆಘಾತ ಆಗಿದೆ ಅಂತ ಇತ್ತೀಚಿನ ನಾನು ನಿನ್ನೆಯಿಂದ ಮಾಡಿದಂಥ ನಮ್ಮ ಮುಖಂಡರ ಕರೆದು ಚರ್ಚೆ ಮಾಡಿದಾಗ ಬಂದಂಥ ಸತ್ಯದಲ್ಲಿ ಅವ್ರ ಮಾತುಕತೆಗಳಲ್ಲಿ JDSನ ಮುಖಂಡರು ನನಗೆ ಮತ ಹಾಕಬೇಕು ಅಂತಿದ್ದರೂ ಕೂಡ ಈ ಒಂದೆರಡು ಘಟನೆಗಳು ಒಂದೆರಡು ಸ್ಟೇಟ್ಮೆಂಟ್ಗಳು ಅವರು ವಾಪಸ್ ಅವ್ರ ಪಕ್ಷಕ್ಕೆ ಹೋದರು, ನಮಗೆ ಮತ ಹಾಕಲಿಲ್ಲ ಅನ್ನೋ ಮಾತು ಕೂಡ ಚರ್ಚೆ ಬರ್ತಾಯಿದೆ. ನಿರಾಶಾದಾಯಕವಾದಂಥ ವಿಷಯ ಏನಲ್ಲ, ಒಟ್ಟಾರೆ ಚುನಾವಣೆ ಸಮಬಲ ಇದೆ, ಯಾರಿಗಾದರೂ ಕೂದಳೆಯ ಅಂತರದಲ್ಲಿ ಗೆಲ್ಬೋದು ಅನಿಸುತ್ತೆ. ಆದರೆ ಒಂದು ಉತ್ತಮವಾದಂಥ ಹೋರಾಟವನ್ನು ಕೊಟ್ಟಿದ್ದೀವಿ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ನೋಡೋಣ ಏನಾಗುತ್ತೆ ಅಂತ. ಈಗ DK ಶಿವಕುಮಾರ್ ಅವ್ರನ್ನ ಕಳ್ಳ ಅಂದದ್ರ ಬಗ್ಗೆ ನೀವು ಮಾಧ್ಯಮಗಳು ಮಾತಾಡಲಿಲ್ಲ, ಇಲ್ಲಿ ಕದ್ದಿದ್ದಾನೆ ಅಂತ ಕೇಳಲಿಲ್ಲ, ನೀವು ಚರ್ಚೆ ಮಾಡಲಿಲ್ಲ. DK ಶಿವಕುಮಾರ್ ಲೂಟಿಕೋರ ಅಂತ ಅಂದದ್ರ ಬಗ್ಗೆ ನೀವು ಚರ್ಚೆ ಮಾಡಲಿಲ್ಲ. 100 ರೂಪಾಯಿಗೆಲ್ಲ ಕೂಲಿಗಿದ್ದ ಅಂತ ಅಂದದ್ದನ್ನ ನೀವು ಚರ್ಚೆ ಮಾಡಲಿಲ್ಲ. ಮಾಧ್ಯಮಗಳು ತೋರಿಸಿದ್ರ? ನಿಮ್ಮ ಮೌಲ್ಯಗಳು ಕೂಡ ಇವತ್ತು ಪ್ರಶ್ನೆಗಿದೆ. ನಿಮ್ಮ ಮೌಲ್ಯಗಳು ಕೂಡ ಇವತ್ತು ಪ್ರಶ್ನೆ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಇದನ್ನ ಯುಟಿಲೈಸ್ ಮಾಡಿದ್ದಾರೆ ಅನ್ಸುತ್ತೆ ಸರ್ ಈ ಪೊಲಿಟಿಕಲ್ ನಿಮ್ಮ ಅಪೋನೆಂಟ್ ಪಾರ್ಟೀಸ್ ಈ ಸ್ಟೇಟ್ಮೆಂಟ್ ಅವ್ರು ನೋಡ್ರಿ, ಪಾಲಿಟಿಕ್ಸ್ ಈಸ್ ಡಿಫ್ರೆಂಟ್. ಪಾಲಿಟಿಕ್ಸ್ ನಮ್ಮನ್ನು ಅವ್ರು ಬೈಯೋದು, ಅವರು ನಾವು ಬೈಯೋದು ಸರ್ವೇ ಸಾಮಾನ್ಯವಾಗಿದೆ. ಈ ಚುನಾವಣೆ ಕೇವಲ ವೈಯಕ್ತಿಕ ಸ್ಟೇಟ್ಮೆಂಟ್ಗಳನ್ನು ಹೊರತುಪಡಿಸಿ ಚನ್ನಪಟ್ಟಣದ ಅಭಿವೃದ್ಧಿ ವಿಚಾರವಾಗಲಿ ರಾಜ್ಯದ ದೃಷ್ಟಿಕೋನ ಬದಲಾವಣೆ ಮಾಡ್ತಕ್ಕಂಥ ರಾಜ್ಯದ ಕಾರ್ಯಕ್ರಮಗಳನ್ನಾಗಲಿ ಜನರ ಕಷ್ಟ ಸುಖಗಳ ಬಗ್ಗೆಲ್ಲಾಗಲಿ ಚುನಾವಣೆ ನಡೀಲಿಲ್ಲ, ಮಾತಾಡಲಿಲ್ಲ. ಚುನಾವಣೆ ಎಲ್ಲ ಮಾತಾಡಿದ್ದು ಏನು ಅಂತಂದರೆ ವೈಯಕ್ತಿಕ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ, ವೈಯಕ್ತಿಕ ಟೀಕೆ ಟಿಪ್ಪಣಿಗಳನ್ನು ಮಾಧ್ಯಮಗಳ ಮುಖಾಂತರ ಬಿಂಬಿಸ್ತಾ ಇವತ್ತು ಕಾಲು ಕೆರೆದು ಜಗಳಕ್ಕೆ ಬರಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ನಡೀತೇ ಹೊರತು ಬೇರೇನೂ ನಡೆದಿಲ್ಲ ಇಲ್ಲಿ. ಇನ್ನು ನರೇಂದ್ರ ಮೋದಿ ಅವ್ರ ಕಾರ್ಯಕ್ರಮ ಆಗಲಿ, ದೇವೇಗೌಡರು ಮಾಡಿದಂಥ ಕೆಲಸ ಕಾರ್ಯಕ್ರಮ ಆಗಲಿ, ಕುಮಾರಸ್ವಾಮಿ ಅವರು ಶಾಸಕರಾಗಿ ನಾನು ಹಂಗೆ ಹೇಳ್ತಾ ಇಲ್ಲ, ನನ್ನ ಹೇಳಿಕೆ ಅಲ್ಲ ಇದು. ನಾನು ಜನಗಳಲ್ಲಿ ಆ ಥರದ ಪರಿಸ್ಥಿತಿ ಕಾಣಿಸ್ತಾ ಇದೆ. ಜನಕ್ಕೆ ಕೆಲಸ ನನ್ನ ನೋವಿನ ಮಾತಿದು. ಕೆಲಸ ಮಾಡಿದವ್ರಿಗೆ ಗೌರವ ಇಲ್ಲ ಅಂತ, ನನ್ನೂ ಸೇರಿದಂಗೆ. ಕೆಲಸ ಮಾಡಿ ಓಟ್ ಕೇಳಬೇಕಾದಂಥ ಅನಿವಾರ್ಯ ಪರಿಸ್ಥಿತಿನೇ ಇಲ್ಲ. ಜಾತಿ ಹೇಳಬೇಕು, ಗೆದ್ದೇ ಗೆಲ್ತೀವಿ, 100ಕ್ಕೆ 100 ಗೆಲ್ತೀವಿ, 3 ಕ್ಷೇತ್ರಗಳನ್ನ ಗೆಲ್ತೀವಿ. ಕೆಲವೊಂದು ಕಡೆ ಸೋಲಿನ ನಿರಾಶನ ಯೋಗೇಶ್ವರ ಯಾರು ಸುಮ್ಮನೆ ಇದಕ್ಕೆ ಸರಿ ಕಣೆ. ಚುನಾವಣೆ ಮಾಡುವಾಗ ಒಂದಷ್ಟು ಅವರ ಅನುಭವಗಳ ಮಾತು ಹಿಂಗೆ ಇಷ್ಟರದ್ದು ಉಪಚುನಾವಣೆಗಳಲ್ಲಿ ಸಂದರ್ಭದಲ್ಲಿ ಆಗ್ತಕ್ಕಂಥದ್ದು ಸಹಜವಾಗಿ ಆಗ್ತದೆ. ಅವರ ಎಕ್ಸ್ಪೀರಿಯೆನ್ಸ್ ಇದ್ದಾರೆ, ಅವ್ರನ್ನ ಜನ ಇಷ್ಟಪಟ್ಟವರೆ, ಜನ ಅವ್ರಿಗೆ ಮತ ಹಾಕಿದ್ದಾರೆ. ಡೆಫಿನೆಟಾಗಿ ಗೆದ್ದೇ ಗೆಲ್ತಾರೆ, ಗೆದ್ದೇ ಗೆಲ್ತೀವಿ, 100ಕ್ಕೆ 100 ಗೆಲ್ತೀವಿ, 3 ಕ್ಷೇತ್ರಗಳನ್ನ ಗೆಲ್ತೀವಿ. ಕೆಲವೊಂದು ಕಡೆ ಸೋಲಿನ ನಿರಾಶನ ಯೋಗೇಶ್ವರ ಯಾರು ಸುಮ್ಮನೆ ಇದಕ್ಕೆ ಸರಿ ಕಣೆ. ಚುನಾವಣೆ ಮಾಡುವಾಗ ಒಂದಷ್ಟು ಅವರ ಅನುಭವಗಳ ಮಾತು ಹಿಂಗೆ ಇಷ್ಟರದ್ದು ಉಪಚುನಾವಣೆಗಳಲ್ಲಿ ಸಂದರ್ಭದಲ್ಲಿ ಆಗ್ತಕ್ಕಂಥದ್ದು ಸಹಜವಾಗಿ ಆಗ್ತದೆ. ಅವರ ಎಕ್ಸ್ಪೀರಿಯೆನ್ಸ್ ಇದ್ದಾರೆ, ಅವ್ರನ್ನ ಜನ ಇಷ್ಟಪಟ್ಟವರೆ, ಜನ ಅವ್ರಿಗೆ ಮತ ಹಾಕಿದ್ದಾರೆ. ಡೆಫಿನೆಟಾಗಿ ಗೆದ್ದೇ ಗೆಲ್ತಾರೆ. ನಾನು ರಾಜಕೀಯವಾಗಿದ್ದಂಥದ್ದು, ವೈಯಕ್ತಿಕವಾಗಲ್ಲ, ರಾಜಕೀಯವಾಗಿದ್ದಂಥದ್ದು. ಯಾರಾದ್ರೂ ಆ ರೀತಿ ಮಾತಾಡ್ಲಿಕ್ಕೆ ಸಾಧ್ಯವಾ? ಚಲೋ ಯಶೋಮಿ ಏನು ಹೇಳ್ತಾನೆ, ಏನು ಚೆಲುವ ಅಂತ ಕರಿಬೇಕಿತ್ತ, ಚೆಲುವ ಅಂತ ಕರಿತಿದ್ದೀರಾ ನಿಮ್ಮನ್ನ ಅಂತ ಕೇಳ್ತಾರೆ. ನಾನು ಹೇಳಿದ್ನಲ್ಲ, ಸ್ಪೀಕರು, ವಿಧಾನ ಪರಿಷತ್ತಿನ ಸ್ಪೀಕರು ಹೊರಟ್ಟಿಯವ್ರಿಗೆ ಯಾಕೆ ಕುಡಿಯೋಕೆ ಹೋದ್ರಿ? ಇದನ್ನಲ್ಲ ಹೊರಟ್ಟಿಯವ್ರು ಕೇಳಿ, ಕುಡಿಯೋಕೆ ಹೋಗಿದ್ರಲ್ಲ, ಯಾವ ಕಾರಣಕ್ಕೆ ಕುಡಿಯೋಕೆ ಹೋಗಿದ್ರು? ಇದು ಈ ರೀತಿಯ ಹೇಳಿಕೆ ಇದೆಯಲ್ಲ, ಅವರ ಒಂದು ಕಲ್ಚರ್ ಏನಿದೆ ತೋರಿಸ್ತದೆ. ನನ್ನ ಜೀವನದಲ್ಲಿ ಎಂದೂ ಸಹ ಆ ಪದ ಬಳಕೆ ನನ್ನಿಂದಲೂ ಆಗಿಲ್ಲ, ಅವರಿಂದಲೂ ಆಗಿಲ್ಲ. ಅವರು ನನಗೆ ಕೊಟ್ಟಂಥ ಏನು ಒಂದು ಇದು ನೋಡಬೇಕು, ಆಗ ಗೌರವ ಮರ್ಯಾದೆ, ಏನು ಆ ಮರ್ಯಾದೆ ನೀವು ಊಹೆ ಮಾಡೋಕ್ಕಾಗಲ್ಲ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ನಾಗೇಂದ್ರ ಬಾಬು ಪ್ರಸಾದ್ ಅವರಿದ್ದಾರೆ, ನಮಸ್ಕಾರ. ಇನ್ನು BJP ವಕ್ತಾರರಾಗಿರುವಂತಹ ಶರತ್ ಹೆಗ್ಡೆ ಅವರಿದ್ದಾರೆ, ನಮಸ್ಕಾರ. AP ವಕ್ತಾರರು ಪುಟ್ಟಣ್ಣ ಅವರಿದ್ದಾರೆ, ನಮಸ್ಕಾರ. ಇನ್ನು ಕಾಂಗ್ರೆಸ್ ವಕ್ತಾರರು ಮಹಂತೇಶ್ ಹಟ್ಟಿ ಅವರಿದ್ದಾರೆ, ನಮಸ್ಕಾರ. JDS ವಕ್ತಾರರಿಂದನೇ ಆರಂಭ ಮಾಡೋಣ. ಖಾನ್ದಾನ್ ಖರೀದಿ, ಕಾಲಾ ಕುಮಾರಸ್ವಾಮಿ, ಇದನ್ನು ನೀವು ಹೇಗೆ ಅರಗಿಸ್ಕೊಂಡ್ರಿ? ಒಂದು. ಎರಡನೇದಾಗಿ ಇದು ಚುನಾವಣೆ ಮೇಲೆ ಪರಿಣಾಮ ಬೀರಿರುತ್ತಾ? ಮೊದಲನೇದಾಗಿ ಯಾರನ್ನು ಕೂಡ
ತೇಜೋವಧಿ ಮಾಡ್ತಕ್ಕಂಥ ವಿಚಾರದಲ್ಲಿ ವೈಯಕ್ತಿಕವಾಗಿ ಮತ್ತೊಂದು ಈಗ ಮೊದಲನೇದಾಗಿ ಅವರು ಒಂದು ಮಾತನ್ನು ಏನಂತ ಹೇಳ್ತಾರೆ, ಕಾಲಾ ಕುಮಾರಸ್ವಾಮಿ ಅಂತಕ್ಕಂಥದ್ದು ನಮ್ಮ ನಾಯಕರುಗಳು ಎಲ್ಲೂ ಕೂಡ ಏಕವಚನ ಪದ ಬಳಕೆ ಆಗಿರ್ಬೋದು ಅಥವಾ ಅವರು ತೇಜೋವಧಿ ಮಾಡ್ತಕ್ಕಂಥ ಮಾತುಗಳೆಲ್ಲೂ ಆಡಲಿಲ್ಲ. ಅಲ್ಲ, ಡಿ ಕೆ ಸುರೇಶ್ ಅವರು ಒಂದು ಮಾತು ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಅಭಿವೃದ್ಧಿ ಬಗ್ಗೆ ಮಾತಾಡೋಣ ಅಂತ. ಅಭಿವೃದ್ಧಿ ಬಗ್ಗೆ ಮಾತಾಡೋದಕ್ಕೆ ಯಾರು ಬಂದರು ಚರ್ಚೆಗೆ? ಯಾರು ಚರ್ಚೆಗೆ ಬರಲಿಲ್ಲ. ಅಭಿವೃದ್ಧಿ ಪರವಾಗಿ ನಾವು ಎಂದೂ ಕೂಡ ರೆಡಿ ಇದ್ವಿ. ಸನ್ಮಾನ್ಯ ಕುಮಾರಣ್ಣ ಅವರು ಆ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ಶ್ರೀಮಾನ್ ದೇವೇಗೌಡರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳ ಬಗ್ಗೆ ನಾವು ಜನಗಳಿಗೆಲ್ಲ ಮನವರಿಕೆ ಮಾಡಿಕೊಟ್ವಿ. ತಮ್ಮ ಮಾಧ್ಯಮಗಳಲ್ಲಿ ನಾವು ಪಾಂಪ್ಲೆಟ್ಗಳ ತಂದು ತೋರಿಸಿದ್ವಿ. ಅವತ್ತು ಯಾರು ಡಿಬೇಟಿಗೆ ಬರಲಿಲ್ಲ, ನಮ್ಮ ಹತ್ರ ಯಾರು ಕೂಡ ಅಭಿವೃದ್ಧಿ ಬಗ್ಗೆ ಮಾತಾಡೋಕ್ಕೆ ಬರಲಿಲ್ಲ. ಈಗ ಒಂದು ಮಾತನ್ನು ಸ್ಪಷ್ಟವಾಗಿ ಏನು ಹೇಳೋಕ್ಕೆ ಇಚ್ಛೆಪಡ್ತೀನಿ ಅಂತಂದರೆ, ಒಂದಾನೊಂದು ಕಾಲದಲ್ಲಿ ನಾವು ಆತ್ಮೀಯ ಸ್ನೇಹಿತರು ನನ್ನ ಕುಳ್ಳ ಅಂತಿದ್ರು. ಮತ್ತು ಆಯಿತು, ಎಲ್ಲಿ ಯಾವತ್ತಾದರೂ ಒಂದಿನ ಬಹಿರಂಗವಾಗಿ ಕುಮಾರಣ್ಣವರ ಮಾತನಾಡಿದ್ದಾರೆ? ಎಲ್ಲಾದ್ರೂ ಮಾತಾಡ್ತಕ್ಕಂಥ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಮುಖಂಡರುಗಳು ಯಾರೇ ಆಗಿರಲಿ, ಮಾತಾಡುವಂಥ ಸಂದರ್ಭದಲ್ಲಿ ಸಮಾಜ ಅವ್ರನ್ನ ನೋಡ್ತಾ ಇರುತ್ತೆ. ಒಬ್ಬ ಸಾಮಾನ್ಯ ಮಾತಾಡಿದ್ರೆ ಇವತ್ತು ದೊಡ್ಡ ಇಶ್ಯೂ ಆಗುತ್ತೆ. ಜನಪ್ರತಿನಿಧಿಗಳು ತಾವು ಹಿಂದೆ ಮುಂದೆ ಕೋಟ್ಯಾಂತರ ಜನ ತಮ್ಮನ್ನು ನೋಡ್ತಾ ಇರ್ತಾರೆ, ತಮ್ಮ ನಡವಳಿಕೆಗಳನ್ನು ನೋಡ್ತಾ ಇರ್ತಾರೆ, ತಾವು ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥದ್ದನ್ನು ಒಂದು. ಎರಡನೇ ಮಾತು ನಾನು ಆಡ್ತಾ ಇದ್ದೀನಿ, ಅವರು ಕೂಡ ಎಲ್ಲಿ ಕೂಡ ಅಭಿವೃದ್ಧಿ ವಿಷಯದಲ್ಲಿ ಬಂದೆಲ್ಲೂ ಮಾತಾಡಲಿಲ್ಲ, ಅಭಿವೃದ್ಧಿ ಪರ ಮಾತಾಡಲಿಲ್ಲ. ಒಂದು ಮಾತು ಸ್ಪಷ್ಟವಾಗಿ ಹೇಳೋಕ್ಕೆ ನೋಡಿ ಮೇಡಮ್, ಇದೇ ಒಂದು ಸನ್ಮಾನ್ಯ ಕುಮಾರಣ್ಣ ಅವರ ಜೊತೆ ಹಿಂದಿನ ಕಾಲದಲ್ಲಿ ಅವತ್ತು ಕೂಡ ತತ್ವ ಸಿದ್ಧಾಂತ ರೀತಿ ನೀತಿಗಳ ಬಗ್ಗೆ ಮಾತಾಡ್ತಾರಲ್ಲ ಇವರೆಲ್ಲ. ಅವತ್ತು BJP ಸರ್ಕಾರ ಮಾಡೋದು ಇವರೆಲ್ಲ ಇರಲಿಲ್ವಾ? ಇವತ್ತು BJP ವಿರೋಧ ಮಾಡಿದ್ರಲ್ಲ, ಯಾಕೆ ಅವತ್ತು ಮಾತಾಡಬಾರ್ದಾಗಿತ್ತು? ಇದೇ ಕಾಂಗ್ರೆಸ್ ಅಲ್ಲಿ ಇದ್ದಾರಲ್ಲ, ಅವತ್ತು ಕಾಂಗ್ರೆಸ್ ವಿರುದ್ಧವಾಗಿ ಮಾತಾಡಿದ್ರಲ್ಲ ಇವರೆಲ್ಲ ಕೂಡ, ಯಾಕೆ ಅವತ್ತು ಕಾಂಗ್ರೆಸ್ ಪರವಾಗಿ ಮಾತಾಡಲಿಲ್ಲ? ಹಾಗಾದ್ರೆ ಇವರಿಗೆ ಯಾವ ಕಾಲಘಟ್ಟದಲ್ಲಿ ಇವ್ರಿಗೆ ಎಲ್ಲೆಲ್ಲಿ ಅನುಕೂಲ ಆಗುತ್ತೋ. ಒಂದು ನಿಮಿಷ ಒಂದ್ಸತಿ ಕಾಂಗ್ರೆಸ್ ಜೊತೆ ಇರ್ತೀರಿ, ಒಂದ್ಸತಿ ಬಿಜೆಪಿ ಜೊತೆ ಇರ್ತೀರಿ ಅನ್ನೋದಾದ್ರೆ ನೀವು ಹೊರತಾಗಿಲ್ಲ. ಇಲ್ಲ, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ನಾವು ಯಾವುದೇ ಕಾರಣಕ್ಕೂ BJP ಜೊತೆ ಆಗಲಿ ಕಾಂಗ್ರೆಸ್ ಜೊತೆ ಆಗಲಿ ಯಾವತ್ತು ನಾವು ಹೋದ್ವಿ ಅಂತಕ್ಕಂಥದ್ದು ಇಲ್ಲಿ ವಿಷಯ. ಯಾವತ್ತು ನಾವು ಹೋದ್ವಿ, ಯಾರಿಗೂ ಕೂಡ ಬಹುಮತ ಕೊಟ್ಟಿರಲಿಲ್ಲ. ದಯಮಾಡಿ ಮರುಚುನಾವಣೆಗೆ ಹೋಗ್ತೀರಾ, ಜನಗಳ ದುಡ್ಡನ್ನು ಮತ್ತೆ ಪೋಲ್ ಮಾಡೋಕ್ಕಾಗುತ್ತಾ? ನಾವು ಸಾಧ್ಯ. ಕುಮಾರಸ್ವಾಮಿ ಅವರು ಮರುಚುನಾವಣೆಗೆ ಅವಕಾಶ ಕೊಟ್ಟಿದ್ದು ಮತ್ತೆ ಒಂದು ನಿಮಿಷ ಕೇಳಿ. ಯಾವ ಒಂದು ಮರುಚುನಾವಣೆಗೆ ಅವಕಾಶ ಕೊಡ್ದೇನೆ ಸರ್ಕಾರ ಜೊತೆಲಿ ಮಾಡೋವಾಗ ಯಾರು ಕೂತ್ಕೊಂಡು ಶಾಂತಿವನದಲ್ಲಿ 100 ದಿವಸ ಇದು ಅಂತ ಹೇಳಿದ್ದು? ಶ್ರೀಮಾನ್ ದೇವೇಗೌಡರು ಪ್ರಧಾನಿಗಳಾದಾಗ ಒಳ್ಳೆ ಕೆಲಸ ಮಾಡೋದು ತೆಗೆದಿದ್ದ್ಯಾರು? ಇವೆಲ್ಲ ಇತಿಹಾಸ ನೋಡ್ಕೊಂಡ್ಬರ್ಬೇಕಲ್ಲ. ಜೊತೆಲಿ ಎತ್ಕೊಂಡ್ಬಿಟ್ಟು ಚೂರಿ ಹಾಕಿದ್ಯಾರು ಬೆನ್ನಿಗೆ? ಇವೆಲ್ಲ ನೋಡ್ಕೊಂಡಿದ್ದಕ್ಕೇನೆ ಇವತ್ತು ತತ್ವ ಸಿದ್ಧಾಂತಗಳು ಒಂದು ರೀತಿ ಆದರೆ, ಎರಡನೇದು ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ಹೇಳ್ತಾ ಇದ್ರು ಅಭಿವೃದ್ಧಿ ಬಗ್ಗೆ ಅಂತ ಹೇಳಿ. ಯಾವ ಕಾಲಘಟ್ಟದಲ್ಲಿ ನಾವು ಯಾರ್ಯಾರ ಜೊತೆ ಸರ್ಕಾರಗಳು ಮಾಡಿದ್ದೀವಿ, ಆ ಕಾಲಘಟ್ಟದಲ್ಲಿ ಎಲ್ಲೂ ಕೂಡ ಹಗರಣಗಳು ನಾವು ಮಾಡಿಲ್ಲ. ಶ್ರೀಮಾನ್ ದೇವೇಗೌಡರು ಪ್ರಧಾನಿಗಳಾಗಿದ್ದಾಗ ಈ ದೇಶದ ಅಭಿವೃದ್ಧಿ ಆಗಿದೆ. ಕುಮಾರಸ್ವಾಮಿ 2 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಅಭಿವೃದ್ಧಿ ಆಗಿದೆ. ಅವತ್ತು ಯಾಕೆ ಅವರೆಲ್ಲ ಮಾತಾಡಲಿಲ್ಲ? ಹಾಗಾದ್ರೆ ನೋಡಿ, ಒಂದು ನಾವು ಯಾರ ಜೊತೆಯಲ್ಲಿ ಇದ್ದೀವಿ ಅಂತಕ್ಕಂಥದಕ್ಕೆ ನಾನು ಮುಖ್ಯವಾಗಿ ನಾವು ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಜನಗಳಿಗೆ ನಾವೇನು ಒಳ್ಳೆ ಕೆಲಸಗಳು ಮಾಡಿದ್ದೀವಿ ಅಂತಕ್ಕಂಥ ಉದಾಹರಣೆಗೆ ಚನ್ನಪಟ್ಟಣ ವಿಷಯದಲ್ಲಿ ಶ್ರೀಮಾನ್ ದೇವೇಗೌಡರು ಆವತ್ತು ಅವ್ರಿಗೆ ಯಾವೊಂದು ಭವಿಷ್ಯ. ಇವತ್ತು ನಾನು ಮೊನ್ನೆ ಇಗ್ಲೂರು ಡ್ಯಾಮ್ ನೋಡೋಣ ಅಂತ ಹೋದೆ. ಡ್ಯಾಮ್ ನೋಡೋಕ್ಕೆ ಹೋಗಿರೋಂಥ ಸಂದರ್ಭದಲ್ಲಿ ಇವತ್ತೇ ಕಾಡ್ತಾರ ಇದೆ ಅದು. ಹಾಗಾದರೆ 1993ರಲ್ಲಿ ಎಷ್ಟು ಅವ್ರಿಗೆ ದೂರದೃಷ್ಟಿ ಇತ್ತು ಅಂತಂದರೆ, ಲಕ್ಷಾಂತರ ಜನ ಇವತ್ತು ಏನು ಬೆಳೆಗಳು ಬೆಳೆಸ್ಕೊಂಡು ಇವತ್ತು ಊಟವನ್ನು ಮಾಡ್ತಾ ಇದ್ದಾರೆ. ಅವತ್ತು ಅವರ ದೂರದೃಷ್ಟಿ ಇದ್ದಿದ್ದಕ್ಕೇ ಇವತ್ತು ಆ ಭಾಗದಲ್ಲಿ ಅಷ್ಟೊಂದು ನೀರಾವರಿ ಯೋಜನೆಗಳಿಗೆ ಇವತ್ತು ಅನುಕೂಲ ಆಗಿರ್ತಕ್ಕಂಥದ್ದು. ಇವೆಲ್ಲ ಯಾರು ಮಾತಾಡಲಿಲ್ವಲ್ಲ? ಹಾಗಾದರೆ ಇಂಥ ವಿಷಯಗಳು ಮಾತಾಡೋ ಬದಲು ಇವರು ವೈಯಕ್ತಿಕವಾದ, ಅದು ಜಾತಿ ವಿಷಯ ಆಗಿರ್ಬೋದು, ಬಣ್ಣದ ವಿಷಯ ಆಗಿರ್ಬೋದು, ನೀವು ವೈಯಕ್ತಿಕವಾಗಿ ಸ್ನೇಹಿತರುಗಳಾದರೆ ಒಳಗಡೆ ಮಾತಾಡ್ಕೊಳ್ಳಿ, ಪ್ರಶ್ನೆ ಏನಿಲ್ವಲ್ಲ. ಬಹಿರಂಗವಾಗಿ ಮಾತಾಡ್ತಕ್ಕಂಥ ಸಾರ್ವಜನಿಕವಾಗಿ ಇದು ಕೇವಲ ಚುನಾವಣೆ ಗಿಮಿಕ್ ಅಷ್ಟೇನೆ. ಎಲ್ಲೂ ಕೂಡ ನಾವು ಯಾವುದೇ ಕಾರಣಕ್ಕೂ ತಾವು ಹೇಳಿದಂಗೆ ನಾವು ಯಾರನ್ನೂ ದೂಷಣೆ ಮಾಡಲಿಲ್ಲ. ಅವರು ಯಾವಾಗ ದೂಷಣೆ ಮಾಡೋದು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಗೊತ್ತಾಗಲಿ. ಇವತ್ತು ಅವರು ಏನಾದರೂ ಈ ರಾಜಕಾರಣದಲ್ಲಿ ಈ ಮಟ್ಟಕ್ಕಿದ್ದಾರೆ ಅಂತಂದರೆ ಶ್ರೀಮಾನ್ ದೇವೇಗೌಡರ ಆಶೀರ್ವಾದ. ಇವರು ಇವತ್ತು ಆ ಸ್ವಂತ ಪಕ್ಷದಿಂದನೇ ಇವತ್ತು ಬೆಳೆದು ಬಂದಿರೋ ಪಕ್ಷನ ಬೈಯೋ ಮಟ್ಟಕ್ಕೆ ಇವ್ರು ಬರ್ತಾರೆ ಅಂತಂದರೆ, ಇದೇ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಸುತ್ತಲೂ ಸೇರಿಕೊಂಡಿದ್ರು. ಇವತ್ತು ಡಿ ಕೆ ಶಿವಕುಮಾರ್ ಸುತ್ತಲೂ ಸೇರಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಕೂಡ ಮುಗಿಸುವಂಥ ಪ್ರಯತ್ನ ಕೂಡ ಮಾಡೋದು ಹತ್ತಿರದಲ್ಲೇ ಇದೆ ಅಂತಕ್ಕಂಥದ್ದು ಸ್ಪಷ್ಟ. ಗಾಟ್ ಇಟ್. ಮಹಾಂತೇಶ್ ಶೆಟ್ಟಿ ಅವರೇ, ಮೊದಲನೇದಾಗಿ ಈ ರೀತಿ ಕಾಲಾ ಕುಮಾರಸ್ವಾಮಿ ಖಾನ್ದಾನನ್ನು ಖರೀದಿ ಮಾಡ್ತೀನಿ ಅನ್ನುವಂಥ ಜಮೀರ್ ಸ್ಟೇಟ್ಮೆಂಟ್ ಒಬ್ಬ ಜನಪ್ರತಿನಿಧಿಯಾಗಿ ಸರಿನಾ ಅನ್ನೋದು, ಅದಕ್ಕೇನು ಹೇಳ್ತೀರಿ? ನೋಡಿ ಮೇಡಮ್, ಈಗಾಗಲೇ ಈ ರಾಜ್ಯದ ಜನತೆ ಗಮನಿಸ್ತಾ ಇದ್ದಾರೆ. ಚುನಾವಣೆಗಳು
ಬರ್ತಾ ಇರುವಾಗ ಈ ಥರ ಪ್ರಕ್ರಿಯೆಗಳು ಹೊಸದೇನಲ್ಲ. ಈ ಹಿಂದೆ ಸಾಕಷ್ಟು ದೇವೇಗೌಡರು ಮಾತನಾಡಿದ್ದಾರೆ, ಡಿ ಕೆ ಅವರು ಮಾತನಾಡಿದ್ದಾರೆ, ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಅಲ್ಲಲ್ಲ ಖಾನ್ದಾನ ಕೊಡ್ಕೋತೀರಿ ಅಂತಕ್ಕಂಥ ಮಾತು ಎಲ್ಲೂ ದೇವೇಗೌಡರು ಹೇಳಿಲ್ಲ. ದಯವಿಟ್ಟು ಇನ್ನು ನಿಮ್ಮ ನೀವು ಕಡೆ ಇಷ್ಟೊಂದು ಮಾತನಾಡ್ತೀರಾ? ನಮ್ಮ ಕಡೆ ಹೊಡೆದಾಟ ಶುರು ನೀವು ಮಾತಾಡಿ. ನೀವು ಯಾವುದೇ ಕಾರಣಕ್ಕಲ್ಲ ನಮ್ಮ ಕಡೆ ಇನ್ನು ಹೊಡೆದಾಟ ದೇವೇಗೌಡರ ಬಗ್ಗೆ ದೇವೇಗೌಡರ ಬಗ್ಗೆ ಮಾತಾಡುವಾಗ ಜವಾಬ್ದಾರಿಯುತವಾಗಿ ಮಾತಾಡಬೇಕು ಸರ್. ದೇವೇಗೌಡರ ಬಗ್ಗೆ ಮಾತಾಡುವಾಗ ಜವಾಬ್ದಾರಿಯುತವಾಗಿ ಮಾತಾಡಿ. ಎಲ್ಲಿ ಹೇಳಿದ್ದಾರೆ? ಯಾವತ್ತು ಹೇಳಿದ್ದಾರೆ ದೇವೇಗೌಡರು? ಆರೋಪ ಪ್ರತ್ಯಾರೋಪಗಳು ಸರಿ, ಆದ್ರೆ ಒಂದು ವರ್ಣವನ್ನ ಒಬ್ಬ ವ್ಯಕ್ತಿಯನ್ನ ತೇಜೋವಧೆ ಮಾಡೋದು ಅದು ಯಾರಾಗಿದ್ರು ಕೂಡ ಸರಿಯಲ್ಲ. ಸ್ನೇಹಿತರು, ಅವ್ರ ಸ್ನೇಹಿತರು ಇರ್ಬೋದು, ಅದನ್ನ ಗುಜರಿ ವ್ಯವಸ್ಥೆಯಲ್ಲಿ ನೀವು ಖರೀದಿ ಮಾಡಿ, ಗುಜರಿ ಮಾರ್ಕೊಂಡು ಬಂದು ಖರೀದಿ ಮಾಡ್ಕೊಳಪ್ಪ ಅಂತ ಅವರು ನಿಮ್ಮನ್ನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಅವ್ರು ಹೇಳಿದ್ರೆ ಅವ್ರು ಸುಮ್ಮನೆ ಕೂತ್ಕೊಂಡಿದಾರ? ಅವ್ರೇನು ಸುಮ್ಮನೆ ಕೂತ್ಕೊಂಡಿದ್ದಾರೆ? ಅವರು ಹೇಳ್ಬಾರ್ದಿತ್ತು. ಅವರು ದೊಡ್ಡವರು ಕೇಂದ್ರ ಸಚಿವರಾಗಿದ್ದಾರೆ. ನಮ್ಮ ಸ್ನೇಹಿತ ಹೇಳಿದ್ರೆ ಅವರು ಹೇಳಿದ್ದಾರೆ ಕಷ್ಟಪಟ್ಟು ಆ ದುಡ್ಡು ಏನಾದ್ರೂ ಎಲ್ಲರ ಹತ್ರ ಇಸ್ಕೊಂಡ್ಬಂದೇನಾದ್ರೂ ಖರೀದಿ ಮಾತನಾಡಿರೋದು. ನೀವು ದಯವಿಟ್ಟು ನಿಮ್ ಕಾಂಗ್ರೆಸ್ ಅವರ ಕೆಲಸನೇ ಇದು. ಆಯ್ತು, ಅವ್ರಿಗೆ ಕೊಟ್ರಿ ಇವತ್ತು ನೀವು ಶ್ರೀಮಂತ್ ದೇವೇಗೌಡರು ಕೊಟ್ಟಿದ್ದು. ದೇವೇಗೌಡರ ಪರಿಸ್ಥಿತಿ ಏನಿತ್ತು ಅನ್ನೋದು ಅವಾಗೂ ಗೊತ್ತಿದೆ. ಅವಕಾಶಗಳು ಇದ್ದಾಗ ಸದುಪಯೋಗ ಮಾಡ್ಕೊಂಡು ಹೋದವರು. ಯಾವತ್ತು ನೇರವಾಗಿ ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಲೋಕಸಭಾ ಚುನಾವಣೆವರೆಗೆ ನೇರವಾಗಿ ಯಾವ್ದ್ರಲ್ಲಿ ಪ್ರಧಾನಮಂತ್ರಿ ಆಗೋದ್ರು, ಯಾವಾಗ ಮುಖ್ಯಮಂತ್ರಿ ಆಗೋದು ಇಡೀ ರಾಜ್ಯದ ಜನತೆ ಗೊತ್ತಿದೆ. ದಡ್ರಲ್ಲ ರೀ. ಅವಕಾಶ ಸಿಕ್ಕಾಗ ಆದ್ರೂ ಕೂಡ ಅವತ್ತು ಯಾವುದೇ ನಮ್ಮ ಕಂಪ್ಲೇಂಟ್ ಇಲ್ಲ. ದಯವಿಟ್ಟು ನಿಮಗೆ ನಿಮಗೊಂದು ಮಾತು ಹೇಳ್ತಿದ್ದೀನಿ ಕೇಳಿ. ಹಾಗೆ ಇಬ್ಬರಿಂದ ನಿಮ್ಗೆ ಅವತ್ತು ಬಹುಮತ ಆಯ್ತಾ? ಲಾಭ ಆಗ್ತಾ ಇದೆ. ಅವಕಾಶ ವಂಚಿತ ರಾಜಕಾರಣಿ, ಅವಕಾಶ ಉಪಯೋಗಿಸುವ ರಾಜಕಾರಣಿ ಯಾವತ್ತು ಬಹುಮತ ಬಂದಿಲ್ಲ. ಹೌದು, ಹಾಗಾಗಿ ಅವಕಾಶಗಳು ಸಿಕ್ಕಾಗ ಹೋಗುವಂತ ಒಳ್ಳೆ ಕೆಲಸ ಮಾಡಿದ್ವಿ ಅವತ್ತೆಲ್ಲ. ಅದಕ್ಕೆ ಅವ್ರಿಗೆ ಗೊತ್ತಾಗುತ್ತೆ ಹಿಟ್ ಅಂಡ್ ರನ್ ಕೇಸ್ ಅಂತ ಇರೋದೇ ಅದ್ರ ಸಲುವಾಗಿ. ಹಿಟ್ ಅಂಡ್ ರನ್ ಕೇಸ್ ಅಂತ ಗೊತ್ತಾಗ್ತಾ ಇದೆ. ಹಿಟ್ ಅಂಡ್ ರನ್ ಕೇಸ್ ರಾಜ್ಯದ ಮುಖ್ಯಮಂತ್ರಿ ಹೇಳಿದ್ದಾರೆ. ಕೆಲಸ ಮಾಡ್ತಕ್ಕಂಥ ಕಾಂಗ್ರೆಸ್ ಮಾತಿಗೆ ಇವ್ರ ಕಡೆಯಿಂದನೂ ಸಮರ್ಥನೆ ಇರುತ್ತೆ, ನಿಮ್ ಕಡೆಯಿಂದನೂ ಸಮರ್ಥನೆ ಇರುತ್ತೆ. ರೈಟ್. ಅರ್ಧಕ್ಕೆ ಯುದ್ಧನ ಬಿಡುವಂತಹ ಅನಿವಾರ್ಯ ಸ್ಥಿತಿ ಬಂದಿದ್ದು ಅಭಿಮನ್ಯುಗೆ. ಸೈನಿಕನಂತ ಸೈನಿಕ ಇವತ್ತು ಫಲಿತಾಂಶ ಬರೋಕ್ಕೂ ಮುನ್ನವೇ ಬೇಸರದ ನುಡಿಗಳನ್ನು ಆಡ್ತಾರೆ ಅನ್ನೋದಾದ್ರೆ ಯಾವ ಕಾರಣ? ಇಲ್ಲಿ ತಪ್ಪಾಗಿ ಗ್ರಹಿಸುವಂತ ಆಗ್ತಾ ಇದೆ. ಇವತ್ತು ಸಹ ಬೆಳಗ್ಗೆನೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ. ಅಲ್ಲಿ ಸ್ಪಷ್ಟವಾದ ಒಂದು ಉತ್ತರ ನೀಡಿದ್ದಾರೆ. ನನಗೆ ವಿಶೇಷವಾಗಿ ಸಮಾಜ ಬಂಧುಗಳಿಗೆ ಏನಾದರೂ ಅನ್ಯಾಯ ಅನಿಸಿರ್ಬೋದು, ಆದರೆ ಗೆಲುವು ಮಾತ್ರ ಖಚಿತ. ಇಂಟೆಲಿಜೆನ್ಸ್ ರಿಪೋರ್ಟ್ ಅಲ್ಲಿ ಇದೆ, ಸ್ವಲ್ಪರೆಲ್ಲಾದ್ರೂ ಕಾಂಗ್ರೆಸ್ ಗೆಲುವೆ. ಅದರಲ್ಲಿ ವಿಶೇಷವಾಗಿ ಚನ್ನಪಟ್ಟಣದ 4-5 ಜನ 5-5 ಎಕರೆ 10 ಎಕರೆ 50 ಲಕ್ಷ 10 ಲಕ್ಷ ಅಂತ ಬಾಜಿ ಕಟ್ತಾ ಇದ್ದಾರಮ್ಮ. ಇವತ್ತು ನೀವು ಚನ್ನಪಟ್ಟಣದಲ್ಲಿ ಹೋಗಿ ನೋಡಿ, ಈಗಾಗಲೇ ಮಾಧ್ಯಮಗಳಲ್ಲಿ ಬರ್ತಾ ಇದೆ 5-5 ಎಕರೆ ಕಾಂಗ್ರೆಸ್ ನಾವು ಗೆಲ್ತೀವಿ ಅನ್ನೋದಕ್ಕೆ 5-5 ಎಕರೆ ಯಾರು ಕಟ್ಟ್ರಿ ಸರ್ಕಾರ. ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಕಾರ್ಯಕರ್ತರು ರಾಜ್ಯದ ಜನತೆ ಆದ್ರೆ ಆಡಳಿತ ಸರ್ಕಾರದ ಜವಾಬ್ದಾರಿ ಬಗ್ಗೆ ಹೇಳೋದಾದ್ರೆ ನೋಡಿ, ದೊಡ್ಡ ದೊಡ್ಡ ನಾಯಕರು ಇವತ್ತು ಜೊತೆಗಿರ್ತಾರೆ, ಮೈತ್ರಿ ಸಮ್ಮಿಶ್ರ ಅಂತ ಏನೇನೋ ಹೇಳ್ಕೊಂಡು, ಆದ್ರೆ ಕಾರ್ಯಕರ್ತರು ಇರ್ತಾರೆ ತಳಮಟ್ಟದಲ್ಲಿ ಯುದ್ಧಕ್ಕೆ ನಿಂತ್ಕೊಂಡಂಗ್ ನಿಲ್ತಾ ಇರ್ತಾರೆ. ಈ ತರ ಬಾಜಿ ಕಟ್ಕೊಂಡು ಅವ್ರವ್ರ ಕುಟುಂಬಗಳನ್ನ ಹಾಳು ಮಾಡ್ಕೊಳ್ಳೋ ಜೆಡಿಎಸ್ ಕಟ್ಟೋರಿದ್ರೆ ಕಟ್ಟಿ ಅಂತ ಕಾನ್ಫಿಡೆನ್ಸ್ ಅಲ್ಲಿ ಕರಿತಾ ಇದ್ದಾರೆ. ಈ ರಾಜ್ಯನ ಜೂಜಾಡಕ್ ಬಿಟ್ಟಿದ್ದೀರಾ. ಗೊತ್ತಾಗುತ್ತೆ ರಾಜ್ಯದ ಜನತೆ ಈಗಾಗಲೇ ಉತ್ತರ ಕೊಟ್ಟು ಬಿಜೆಪಿ ಅವ್ರನ್ನ ಕಳಿಸಿದ್ದಾರೆ. ಜೆಡಿಎಸ್ ನವರಂತರೂ ಮನೆಗೆ ಕಳಿಸಿದ್ದಾರೆ. ಶರತ್ ಅವರೇ, ಚುನಾವಣಾ ಫಲಿತಾಂಶ ಚನ್ನಪಟ್ಟಣದಲ್ಲಿ ಏನಾಗ್ಬೋದು ಒಂದು ಪ್ರಶ್ನೆ. ಎರಡನೇದಾಗಿ ಚುನಾವಣೆ ಅಂದ ಸಂದರ್ಭದಲ್ಲಿ ಈ ಪೂರ್ವದಲ್ಲಿ ಹೇಳಿಕೆ ಕೊಡ್ತಾರಲ್ಲ, ಅದು ಚುನಾವಣೆ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತ ಅನ್ಸುತ್ತೆ? ನೋಡಿ, ಮೊದಲನೇದಾಗಿ ನೀವೇನು ಕ್ವಶನ್ ಕೇಳಿದ್ರಿ, ಅಲ್ಲಿ ಫಲಿತಾಂಶ ಬಂದು ನೋಡಿ 3ಕ್ಕೆ 3 ಕ್ಷೇತ್ರ NDA ಅಂದರೆ BJP ಬರುತ್ತೆ.
ಇಲ್ಲಿ ಚನ್ನಪಟ್ಟಣದಲ್ಲಿ 100% ನಿಖಿಲ್ ಕುಮಾರಸ್ವಾಮಿ ಅವರೇ ಗೆಲ್ಲೋದು ಒಂದು. ಎರಡನೇದು, ಈಗ ಏನು ಇವರು ಹೇಳಿಕೆ ಕೊಟ್ಟರು ಯಾರು ಜಮೀರ್ ಅವರು, ಈ ವರ್ಣಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿಕೆ ಕೊಟ್ಟರು, ಇದು ಒಂದು ಅಕ್ಷಮ್ಯ ಅಪರಾಧ ಅಂತ ಹೇಳ್ತೀನಿ ನಾನು. ನೋಡಿ, ಚುನಾವಣೆ ಸಂದರ್ಭಗಳಲ್ಲಿ ಜಾತಿಯ ವ್ಯವಸ್ಥೆಯ ಬಗ್ಗೆ ಆಗಲಿ, ವರ್ಣಗಳ ವ್ಯವಸ್ಥೆಗಳ ಬಗ್ಗೆ ಆಗಲಿ ಯಾವುದೇ ಕಾರಣಕ್ಕೂ ನಾವು ಒಂದು ಸ್ಥೀಮಿತೆಯನ್ನು ಒಂದು ಮಾನವ ಸ್ಥೀಮಿತೆಗೆ ಒಂದು ಲೆಕ್ಕಾಚಾರ ಬಂದಾಗ ಜನತೆಯಲ್ಲಿ ಇವರು ವರ್ಣಕ್ಕೆ ಸಂಬಂಧಪಟ್ಟಂತೆ ಇವರು ಮಾತಾಡೋದಾದ್ರೆ ಇದು ಅವ್ರ ಕಲ್ಚರ್ ಅಂತ ತೋರಿಸುತ್ತೆ ರೀ, ಅವ್ರ ಸಂಸ್ಕೃತಿ ತೋರಿಸುತ್ತೆ. ಜಮೀರ್ ಅವರು ಯಾವ ಹಿನ್ನೆಲೆಯಿಂದ ಬಂದವರು ಅಂತ ಇಡೀ ರಾಜ್ಯದ ಜನತೆಗೆ ಗೊತ್ತು. ಈ ಮನುಷ್ಯ ಹೇಗೆ ಬಂದಿದ್ದಾನೆ, ಇವನ ಸಂಸ್ಕೃತಿ ಏನು, ಇವನ ಕಲ್ಚರ್ ಏನು. ಒಂದು ಸ್ಪೀಕರ್ ಅವರಿಗೆ ಈಗ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ರಲ್ವಾ, ಒಂದು ಸ್ಪೀಕರ್ಗೆ ಇವರು ಹೊಡಿಲಿಕ್ಕೆ ಹೋಗ್ತಾರೆ ಅಂತಂದ್ರೆ, ಸಂವಿಧಾನ ಅಡಿಯಲ್ಲಿ ಬರತಕ್ಕಂತಹ ಈ ವ್ಯಕ್ತಿಗೆ ಇವರು ಹೊಡಿಲಿಕ್ಕೆ ಹೋಗ್ತಾರೆ ಅಂತಂದ್ರೆ ಇವರ ಸಂಸ್ಕೃತಿ ಎಂಥದ್ದು ಅಂತ ತೋರಿಸುತ್ತೆ ಇವತ್ತಿನ ದಿವಸ. ಒಂದನೇದಾಗಿ. ಎರಡನೇದು, ಈಗ CP ಯೋಗೇಶ್ವರು ಹತಾಶೆಯಿಂದ ಇವತ್ತಿನ ದಿವಸ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ಟಿಲ್ ಕಾನ್ಫಿಡೆಂಟೇ ಇಲ್ಲ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ಒಂದು ಜಮೀರ್ ಹೇಳಿಕೆಯಿಂದ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಎರಡನೇದು, DK ಶಿವಕುಮಾರ್ ಅವರು ಮತ್ತೆ ಇವರ ಮಧ್ಯದಲ್ಲಿ ಹಿಂದೆ ಹಿಸ್ಟ್ರಿಯನ್ನು ತೆಗೆದು ನೋಡಿದ್ರೆ ಇವರ ಮಧ್ಯದಲ್ಲಿ ಆಂತರಿಕ ಕಲಹ, ಭಿನ್ನಾಭಿಪ್ರಾಯಗಳು, ಶೀತಲ ಸಮರಗಳು ಸಾಕಷ್ಟಿವೆ. ಹೌದು. ಆ ಒಂದು ಹಿನ್ನೆಲೆಯಲ್ಲಿ ಇವ್ರನ್ನ ಬಲಿಕ ಬಕರ ಅಂತ ಹೇಳ್ತಾರಲ್ವಾ ಇವಾಗ, ಅದಾಗಿದೆ. ನಿಮ್ಮ ಹಿಂದೆ ನಿಮ್ಮ ವಾಹಿನಿಯಲ್ಲೂ ಸಹಿತ ನಾನು ಹೇಳಿಕೆಯನ್ನು ಕೊಟ್ಟಿದ್ದೆ, ಎಲ್ಲರೂ ನೀವು ವಿಚಲಿತರಾಗಿದ್ರಿ, ಇದು ಇಲ್ಲ ಅಂತೇಳಿ ಕಾಂಗ್ರೆಸ್ ವಕ್ತಾರರು ಸಹಿತ ಸಾಕಷ್ಟು ನನ್ನ ಮೇಲೆ CP ಯೋಗೇಶ್ವರ್ ಅವರು. ನೋಡಿ, ಇಲ್ಲಿ ಸಿದ್ದರಾಮಯ್ಯನವರು ಮತ್ತೆ ಏನು DK ಶಿವಕುಮಾರ್ ಅಲ್ಲ ಆಂತರಿಕ ಕಲಹ ಇದೆ, ಮತ್ತೆ ಶೀತಲ ಸಮರ ಎಷ್ಟರ ಮಟ್ಟಿಗಿದೆ ಅಂತೇಳಿ ನಾವು ಕೆಲವೊಂದು ವೇದಿಕೆಗಳಲ್ಲಿ ನೋಡಿರ್ಬೋದು. ಆಯ್ತಾ? ಈಗ ಏನ್ ಮಾಡಿದ್ದಾರೆ, ಇವರ ಶಕ್ತಿಯನ್ನ ಕುಗ್ಲಿಸ್ಕೋಸ್ಕರ DK ಸುರೇಶ್ ಮತ್ತೆ ಏನು DK ಶಿವಕುಮಾರ್ ಅವರ ಶಕ್ತಿಯನ್ನ ಕುಗ್ಲಿಕ್ಕೋಸ್ಕರ CP ಯೋಗೇಶ್ವರ್ ಅವ್ರನ್ನ ಕರ್ಕೊಂಡು ಬಂದು ನಿಲ್ಲಿಸಿದ್ರು. ಮುಂಚೆ ಇವರೇ ನಿಲ್ತೀನಿ ಅಂತೇಳಿ ಪ್ರೆಸ್ ಮೀಟ್ಗಳಲ್ಲಿ ಮಾಧ್ಯಮಗಳಲ್ಲಿ ಬಿತ್ತರಾಗಿತ್ತು, ನೀವೇ ಗಮನಿಸಿರ್ಬೋದು. ಅಂತ ಸಂದರ್ಭದಲ್ಲಿ ಇವರನ್ನ ಹರಿಕೆ ಕುರಿಯನ್ನಾಗಿ ಕರ್ಕೊಂಡು ಹೋಗಿ ಇವತ್ತಿನ ದಿವಸ ನಮ್ಮ ಪಕ್ಷದಲ್ಲಿರುವಂತಹ CP ಯೋಗೇಶ್ವರ್ ಅವರನ್ನ ಹರಿಕೆ ಕುರಿ, ಅವರಿಗೆ ಒಂದು ಸಚಿವ ಸ್ಥಾನ ಕೊಡ್ತೀನಿ, ಒಂದು ಬೇರೆ ರೀತಿಯಾಗಿ ನಿಮ್ಮ ಉನ್ನತ ಸ್ಥಾನವನ್ನ ಕೊಡ್ತೀನಿ, ನಿಮ್ಮನ್ನು ಗೆಲ್ಲಿಸ್ತೀನಿ ಅಂತ ಹೇಳಿ ಇದೇ ಸಿದ್ದರಾಮಯ್ಯನವರು ಇವತ್ತಿನ ದಿವಸ ಅಲ್ಲಿ ಕರ್ಕೊಂಡು ಹೋಗಿ ಹರಿಕೆ ಕುರಿಯನ್ನಾಗಿ ಮಾಡಿ ಅವ್ರನ್ನ ಸೋಲ್ಸೋ ಕೆಲಸ ಇವತ್ತಿನ 100% ಅವ್ರು ಸೋಲ್ತಾರೆ, ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ತಾರೆ. ಇದನ್ನ ಎರಡನ್ನು ನಾನು ಹೇಳಬಲ್ಲೆ. ಓಕೆ, ಚುನಾವಣಾ ಹೇಳಿಕೆಗಳು ಅಂದಾಗ ಶರತ್ ಅವರೇ ಗಂಭೀರ ಪರಿಣಾಮ ಬೀರುತ್ತೆ ಅನ್ನೋದೇ. ಆದರೆ ಕುಮಾರಸ್ವಾಮಿ ಅವರು ಕೂಡ ಮತಗಳು ಬೇಡ ಅನ್ನೋ ಸ್ಟೇಟ್ಮೆಂಟನ್ನು ಈಗಷ್ಟೇ ಕೊಟ್ಟಿದ್ದು ನೀವು ಗಮನಿಸಿದ್ರಿ. ಹಂಗಿದ್ರೆ ಅದು ಕೂಡ ಪರಿಣಾಮ ಬರಬೇಕಿತ್ತಲ್ಲ. ನೋಡಿ, ಚುನಾವಣೆ ಸಂದರ್ಭದಲ್ಲಿ ಒಂದು ಅಸ್ಮಿತೆಯ ವಿಚಾರಕ್ಕೆ ಬಂದಾಗ ಇದೆಲ್ಲ ಇಂಪಾರ್ಟೆನ್ಸ್. ನೋಡಿ, ಅವರು ಹೇಳಿರೋದು ಒಂದು ನೋಡಿ, ಒಂದು ಮಾಜಿ ಪ್ರಧಾನಮಂತ್ರಿಯವರ ಮಗ, ಎರಡನೇದಾಗಿ ಅವರು ಸೆಂಟ್ರಲ್ ಮಿನಿಸ್ಟರ್. ಹೌದು. ಅದಕ್ಕೆ ಗೌರವ ಇರಲ್ವಾ, ಸಂವಿಧಾನಕ್ಕೆ ಹುದ್ದೆನೆ ಅದು. ಆ ಒಂದು ಅಗೌರವ ತೋರಿಸಿದ್ದಾರೆ ಅವರು. ಅಲ್ಲಿ ಹೇಳ್ತಾರಲ್ಲ, ಕಡ್ಕರ್ ಮನೆ ಗಿಣಿ ಅಂತೇಳಿ. ಇವರ ಬಾಯಿ ತೆಗೆದ್ರೆ ಕೊಚ್ಚು ಬಡಿ ಈ ತರದ ವಿಷಯಗಳು ಬಿಟ್ರೆ ಯಾವುದೇ ವಿಚಾರಗಳು ಅವರಲ್ಲಿ ಬರಲ್ಲ. ಇಂಥ ಜಮೀರನ ವಿಷಯದಲ್ಲಿ ನೀವು ಹಿಂದೆಲ್ಲ ಗಮನಿಸಿರ್ಬೋದು, ಅಂತ ಕೊರೋನಾ ಸಂದರ್ಭದಲ್ಲೇ BJP ನಾಯಕರ ಬಗ್ಗೆ ತುಚ್ಛವಾಗಿ ಮಾತಾಡಿದಂತಹ ಮನುಷ್ಯ ಆ ಮನುಷ್ಯನ ಬಗ್ಗೆ ಇನ್ನೆಷ್ಟು ಗೌರವ ಇದೆ. ನೋಡಿ, ಅವರು ಒಂದು ಮತಾಂಧ ವ್ಯಕ್ತಿ. ಮತಾಂಧ ಅವನು ಒಂದು ಧರ್ಮದ ಬಗ್ಗೆ ಅಷ್ಟೇ ಅಭಿಮಾನ ಇಟ್ಕೊಂಡಿದ್ದಾನೆ. ನಮ್ಮ ದೇಶದ ಬಗ್ಗೆ ಆಗ್ಲಿ, ನಮ್ಮ ಸಂವಿಧಾನದ ಬಗ್ಗೆ ಆಗ್ಲಿ ಯಾವುದೇ ಗೌರವ ಇಲ್ಲ ಆ ಮನುಷ್ಯನಿಗೆ. ಒಂದು ಧರ್ಮದ ಬಗ್ಗೆ ಅಷ್ಟೇ ಮತಾಂಧ ವ್ಯಕ್ತಿ ಅವನು. ಆ ಮತಾಂಧ ವ್ಯಕ್ತಿ ಕರ್ಕೊಂಡೋಗಿ ಇವರು ಕಾಂಗ್ರೆಸ್ನವರು ಅಲ್ಲಿ ಹೋಗಿ ಪ್ರಚಾರ ಮಾಡಿಸಿದ್ದಾರೆ. ಅವನು ವರ್ಣದ ಬಗ್ಗೆ ತುಚ್ಛವಾಗಿ ಮಾತಾಡಿದ್ದಾನೆ. ಇವತ್ತಿನ ದಿವಸ ಏನು ಈ ನೆಕ್ಸ್ಟ್ ಇನ್ನೊಂದು ಕೆಲವೇ ದಿವಸಗಳಲ್ಲಿ ಜನರು ಉತ್ತರ ಕೊಡ್ತಾರೆ. ಈ ಮನುಷ್ಯನ ವ್ಯಕ್ತಿತ್ವ, ಆದ ಕಾಂಗ್ರೆಸ್ನಲ್ಲಿರುವಂತಹ ವ್ಯಕ್ತಿತ್ವಗಳು ಏನು ಹೇಳೋದನ್ನ ನಿಖಿಲ್ ಕುಮಾರಸ್ವಾಮಿಯ ಗೆಲ್ಲಿಸುವುದರ ಮುಖಾಂತರ ಉತ್ತರ ಕೊಡ್ತಾರೆ. ಓಕೆ, ಪುಟ್ಟಣ್ಣವ್ರೆ ನೀವು ಹೇಳಬೇಕು, ಈ ಚುನಾವಣಾ ಪೂರ್ವದಲ್ಲಿ ನಾಯಕರು ಮಾತಾಡಿದಂಥ ಒಂದೊಂದು ಸ್ಟೇಟ್ಮೆಂಟು ಕೂಡ ನಾಲ್ಗೆ ಮೇಲೆ ಯಾರಿಗೂ ಹಿಡ್ತಾ ಇಲ್ಲ ಅನ್ನೋದನ್ನು ಸ್ಪಷ್ಟೀಕರಿಸ್ತಾರೆ. ಖಂಡಿತ ಮೇಡಮ್. ನೋಡಿ, ಇವತ್ತು ನಮ್ಮ ರಾಜ್ಯದಲ್ಲಿ 3 ಪಕ್ಷಗಳು ಬೇಜವಾಬ್ದಾರಿತನ, ಅವರವರು ಸ್ವಂತ ವಿಷಯಕ್ಕೋಸ್ಕರನೇ ಜಗಳಗಳು ಮಾಡ್ತಾಯಿದ್ದಾರೆ.
ಅಲ್ಲಿ ರೈತರುಗಳು ಯಾವ ರೀತಿ ಸಂಕಟ ಪಡ್ತಾ ಇದ್ದಾರೆ, ಅವ್ರು ಏನು ಸಹಾಯ ಮಾಡಬೇಕು, ಇದ್ರ ಬಗ್ಗೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಂತೂ ಇಲ್ಲವೇ ಇಲ್ಲ. 3 ಪಕ್ಷದಲ್ಲೂ ಬೇಜವಾಬ್ದಾರಿ MLAಗಳು MP ಗಳೇ ಇರೋದು. ನಾನು ನೇರವಾಗಿ ಹೇಳ್ತೀನಿ ಮೇಡಮ್. ಇವತ್ತಿನ ದಿನ ನೋಡಿ ಕಣ್ಣೀರು ಹಾಕ್ತಾರೆ. ಯಾರಿಗೋಸ್ಕರ ಕಣ್ಣೀರು ಹಾಕ್ತಾರಲ್ಲೋಗ್ಬಿಟ್ಟು ಜನ ಕಷ್ಟದಲ್ಲಿದ್ದಾರೆ ಅವ್ರಿಗೋಸ್ಕರ ಏನಾರು ಕಣ್ಣೀರು ಹಾಕ್ತಾರ, ದೇವಸ್ಥಾನಕ್ಕೆ ಹೋಗ್ತಾರೆ ಬೇಡ್ಕೊಳ್ತಾರೆ ಅವ್ರಿಗೋಸ್ಕರ, ಜನಕ್ಕೋಸ್ಕರ ನಾನು ಮಾಡ್ತಿದ್ದೀನಿ ಅಂತ ಯಾರನ್ನ ಒಬ್ರು ಹೇಳ್ತಾರ. ನನ್ನ ಕುಟುಂಬ, ನನ್ನ ಮಗ, ನನ್ನ ಸಂಬಂಧ, ಇವ್ರುಗಳು ಗಟ್ಟಿಮುಟ್ಟಿಯಾಗಿರ್ಬೇಕು ಅನ್ನೋದು ಅಷ್ಟೇ ಇವ್ರು ಬಿಟ್ಟರೆ ಯಾವುದಿದು ಓಪ್ಲೆಸ್ ಮಾತುಗಳು. ಜನಕ್ಕೆ ಒಂದು ಒಳ್ಳೇದು ಮಾಡಬೇಕು, ಒಂದು ಒಳ್ಳೆ ವಿದ್ಯಾವಂತಿಕೆ ಕೊಡಬೇಕು, ಒಂದು ಒಳ್ಳೆ ಆರೋಗ್ಯ ಕೊಡಬೇಕು ಅನ್ನೋದು ಈ 3 ಪಕ್ಷದಲ್ಲಿ ಯಾವತ್ತಾನು ಎಲ್ಲನೂ ಒಂದು ಕಡೆ ಮಾತಾಡಿದಾರ. ಅವನಷ್ಟು ಕದ್ದ, ಇವನೆಷ್ಟು ಕದ್ದ, ಇವ್ರು ಇಷ್ಟೆಲ್ಲ ಮಾತಾಡಿ ರಾತ್ರಿ ಆಗಿ ಒಂದಾಗ್ತಾರೆ ಮಾಡೋರು. ಇದೇ ದೇವೇಗೌಡರು, ಇದೇ ಯಡಿಯೂರಪ್ಪನವ್ರಿಗೆ ಯಾರೋ ಬೋಸುಡಿಕೆ ಅಂತ ಬೈದಿದ್ರು. ಮಾಧ್ಯಮದಲ್ಲಿ ಇರಬೇಕದು ಈಗಲೂ. ಈ ಥರದ್ದೆಲ್ಲ ಬೇಕಾ? ಏನು ಬೈದೇ ಇಲ್ಲ ಅಂತ ಹೇಳ್ತಿರಲ್ಲ, ಇದು ಇನ್ನೂ ಈ ಕರಿಯ ಕುಳ್ಳ ಅನ್ನೋದಕ್ಕಿಂತ ವರ್ಸ್ಟ್ ಮಾತು ಅದಗಳೆಲ್ಲ. ಆ ಥರದ ಮಾತುಗಳಲ್ಲಿ ಈ 3 ಪಕ್ಷದಲ್ಲೆಲ್ಲ ಐತೆ. ಇದು ನಮಗೆ ಮಾಧ್ಯಮಕ್ಕೆ ಒಂಚೂರು ಇನ್ನು ಒಳಗಡೆ ಹೋದರೆ ತುಂಬ ಕೆಟ್ಟದಾಗೆ ಮಾತಾಡ್ತಾರೆ. ಜನ ಇವ್ರಿಗೆ ಬುದ್ಧಿ ಕಲಿಸ್ಬೇಕು. ಓವರಾಲ್ ಆಗಿ 3 ಪಕ್ಷಕ್ಕೆ ಬುದ್ಧಿ ಕಲಿಸ್ಬೇಕು. ಅದೇ ನೋಡಿ, ಇವತ್ತಿನ ದಿನ ಯೋಗೇಶ್ವರ್ಗೆ ವಿಧಿ ಇಲ್ಲ, ಬಿಜೆಪಿನಲ್ಲಿ ಸೀಟ್ ಕೊಡಲಿಲ್ಲ ಅಂತ ಒಂದೇ ಉದ್ದೇಶಕ್ಕೆ ಮತ್ತೆ ತವ್ರ ಮನೆಗೆ ವಾಪಸ್ ಬಂದರು. ಯಾಕೆ ಬರಬೇಕಿತ್ತು? ಇದ್ದಿದ್ದೇ ಅವರಲ್ಲಿ. ಇವರು ಮೋಸ ಮಾಡಿದ್ರು. ಬಿಜೆಪಿನಲ್ಲಿದ್ದವರು ಅವ್ರು ಮೋಸ ಮಾಡಿ ಟಿಕೆಟ್ ಅಲ್ಲೇ ಯೋಗೇಶ್ ಅವರು ಕೊಡಬೇಕಿತ್ತು. ಕೊಟ್ಟಿದ್ರೆ ಕುಮಾರಸ್ವಾಮಿ ಅವರು ಸಪ್ರೇಟಾಗಿ ನಿಲ್ಸಿರೋರು, ಇಲ್ಲ ಅಂದರೆ DK ಶಿವಕುಮಾರ್ ಬೇರೆ ಯಾರು ನಿಲ್ಸಿರೋ. ಯಾಕೆ ಬೇರೆ ಕಾರ್ಯಕರ್ತರೇ ಇಲ್ವಾ? ಇವರೇ ನಿಲ್ಬೇಕಾ? ಪ್ರಭಾವಿಗಳೇ ನಿಲ್ಬೇಕಾ? ನಿಲ್ಸಿ. ನಿಮ್ಮ 3 ಪಕ್ಷಕ್ಕೆ ತಾಕತ್ತಿದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಗಳನ್ನ ನಿಲ್ಸಿ ಗೆಲ್ಸಿ. ನೀವು ಯಾಕೆ ಬೇಕು ನಿಮ್ಗೆ ಈ ಥರ ಅಂತ ನಾವು ನೇರವಾಗಿ ಹೇಳ್ತೀವಿ. ರೈಟ್. ಬಹಳ ಮುಖ್ಯವಾಗಿ ನೋಡಿ, ಚುನಾವಣೆಯ ಫಲಿತಾಂಶ ಅನ್ನೋದು ಮುಖ್ಯಮಂತ್ರಿ ಕುರ್ಚಿ ಅಂದಾಗ ಅದ್ರ ಮೇಲೆ ಏನಾದರೂ ಕೇಂದ್ರೀಕೃತವಾಗಿದೆಯಾ ಅನ್ನುವಂಥ ಮತ್ತೊಂದು ವಿಷಯ ಕೂಡ ಇದೆ. ಯಾಕಂದರೆ ಸಹಜವಾಗಿ 3 ಕ್ಷೇತ್ರವನ್ನು ಗೆದ್ದರು ಸೋತರು ಕಾಂಗ್ರೆಸ್ಗೆ ಅಂತ ಏನು ವ್ಯತ್ಯಾಸ ಏನಾಗೋದಿಲ್ಲ, 135+ ಅನ್ನುವಂಥದ್ದು. ಆದರೆ ಪ್ರತಿಷ್ಠೆಯ ಕಣ ಇದು, ಪ್ರತಿಷ್ಠೆಯನ್ನೇ ಅಡ ಇಟ್ಬಿಟ್ಟಿದ್ದಾರೆ ಎಲ್ಲ ನಾಯಕರು. ಹಾಗಾಗಿ ಗೆದ್ರೇನು ಸೋತ್ರೆ ಏನು, ಕಾಂಗ್ರೆಸ್ನಲ್ಲಿ ಆ CM ಗಾದಿ, ಆ ಕುರ್ಚಿ ಅನ್ನೋದಿದೆಯಲ್ಲ, ಅದ್ರ ಮೇಲೆ ಏನಾದರೂ ಪರಿಣಾಮ ಬೀರುತ್ತೆ. ಆ ಬಗ್ಗೆ ನೋಡಿ, ಚುನಾವಣೆ ಅಂದ ಸಂದರ್ಭದಲ್ಲಿ CP ಯೋಗೇಶ್ವರೇ ತಗೊಳ್ಳಿ ಅಥವಾ ನಿಖಿಲ್ ಕುಮಾರಸ್ವಾಮಿನೇ ತಗೊಳ್ಳಿ, ಸೋಲು ಅವ್ರಿಗೇನು ಹೊಸದಲ್ಲ. ಇಬ್ಬಿಬ್ಬರು 2 ಸತಿ ಸೋತವರೇ. ಆದರೆ ಈ ಸಲ 3 ಕ್ಷೇತ್ರದ ಚುನಾವಣೆ ಇತ್ತು ನೋಡಿ, ಅದು ಒಂದು ರೀತಿ ಪ್ರತಿಷ್ಠೆಯ ಕಣ ಆಗಿತ್ತು. ನಾನು ಆಗಲೇ ಉಲ್ಲೇಖ ಮಾಡಿದ ಹಾಗೆ ಪ್ರತಿಷ್ಠೆನ ಅಡ ಇಟ್ಟುಬಿಟ್ಟಿದ್ದಾರೆ. ಈ ನಡುವೆ ನಾಗೇಂದ್ರ ಸರ್, ನೀವು ಹೇಳಬೇಕು, ಕಾಂಗ್ರೆಸ್ಗೆ ವಿಶೇಷವಾಗಿ ಈ ಸೋಲು ಗೆಲುವು ಅನ್ನೋದು, ಆ ಕುರ್ಚಿ ಇದೆ ನೋಡಿ, ಆ ಕುರ್ಚಿ ಮೇಲೆ ಏನಾದರೂ ಕೇಂದ್ರೀಕೃತ ಆಗಿದೆಯಾ ಅಂತ. ಗೆದ್ದರೆ ಹಿಂಗೆ, ಸೋತ್ರೆ ಹಿಂಗೆ, ಆ ಥರ ಏನಾದರೂ? ಆಗಲೇ ನಮ್ಮ BJP ವಕ್ತಾರರು ಕೆಲವು ವಿಚಾರಗಳನ್ನು ವಿಶ್ಲೇಷಣೆ ಮಾಡೋದು ಸ್ಪಷ್ಟವಾಗಿ ಹೇಳಿದರು. ಇವತ್ತು ಆಂತರಿಕ ಭಿನ್ನಮತ ಅಂತಕ್ಕಂಥದ್ದು ಕಾಂಗ್ರೆಸ್ಸಲ್ಲಿ ಇವತ್ತಲ್ಲ, ಆದಿಯಿಂದ ಕೂಡ ಇರ್ತಕ್ಕಂಥದ್ದು. ಈಗ ಚುನಾವಣೆ ಪೂರ್ವಭಾವಿ ಆಗಲೇ ನಮ್ಮ ಮಿತ್ರ ಒಂದು ಒಳ್ಳೆ ಮಾತು ಹೇಳ್ತಾ ಇದ್ರು, ಆಮ್ ಆದ್ಮಿಯವರು. ಏನು ಹೇಳ್ತಾ ಇದ್ರು ಅಂತಂದರೆ, ಕುಟುಂಬ ರಾಜಕಾರಣ ಅಂತೆ ಹಾಗೆ ಹೀಗೆ ಅಂತ ಹೇಳಿ. ಕುಟುಂಬ ರಾಜಕಾರಣದ ಬಗ್ಗೆ ಯಾರು ಕೂಡ ನಮ್ಮ ಒಂದು ಪಕ್ಷದ ಕುಟುಂಬದಲ್ಲಿ ಹಿಂದಿನ ಭಾಗದಿಂದ ನಮ್ಮಲ್ಲಿ ಯಾರು ಬಂದಿರೋರಿಲ್ಲ. ಮೊದಲನೇದಾಗಿ ಎಲ್ಲ ಕೂಡ ಜನಗಳ ಮುಂದಕ್ಕೆ ಚುನಾವಣೆ ಮುಖಾಂತರನೇ ಬಂದು ಗೆದ್ದಿರ್ತಕ್ಕಂಥದ್ದು. ಅವರು ನಮ್ಮ ಸೋಲುಗಳ ಬಗ್ಗೆ ಮಾತಾಡಲ್ಲ. ಯಾಕಂದ್ರೆ ಅನೇಕ ಸಂದರ್ಭಗಳು ನಮ್ಮ ವರಿಷ್ಠರೆಲ್ಲ ಸೋತಿದ್ದಾರೆ, ಅವತ್ತು ಕೂಡ ಸೋತಿದ್ದಾರೆ, ಅದನ್ಯಾರು ಮಾತಾಡಲ್ಲ. ಕುಟುಂಬ ಅಂತಕ್ಕಂಥದ್ದು ಯಾವಾಗ ಕಷ್ಟ ಕಾಲದಲ್ಲಿ ಏನಾದರೂ ಒಂದು ಕಷ್ಟ ಬಂದಂಥ ಸಂದರ್ಭದಲ್ಲಿ ಪಕ್ಷಕ್ಕೆ ಮೊದಲನೇದಾಗಿ ನಮ್ಮ ಆ ದೊಡ್ಡ ಕುಟುಂಬನೇ ತಲೆ ಕೊಡ್ತಕ್ಕಂಥದ್ದು. ಸಾಮಾನ್ಯ ಕಾರ್ಯಕರ್ತರು ಕೊಡ್ಬೋದಿತ್ತು ಅದು ಇದು ಅಂತ ಕೂಡ ಮಾತಾಡಿದ್ರು. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ 2 ಬಾರಿ ಅವಕಾಶ ಕೊಟ್ಟರು. ನನ್ನ ಬ್ಯಾಕ್ಗ್ರೌಂಡ್ ಯಾವುದೂ ಇಲ್ಲ. ಇದೇ ಒಂದು ಚನ್ನಪಟ್ಟಣದಲ್ಲಿ ಸಿಮ್ಲಿಂ ನಾಗರಾಜ್ ಅಂತಕ್ಕಂಥ ಅತಿ ಸಾಮಾನ್ಯ ಕಾರ್ಯಕರ್ತರು ಕೂಡ ಯಾಕೆ ಕೊಟ್ಟಿಲ್ಲ? ಕೆಲವು ಮೇಡಮ್ ಹೇಳ್ತಿದ್ರು ಪ್ರತಿಷ್ಠೆಯ ಕಣ ಅಂತಕ್ಕಂಥದ್ದು. ನಾವು ಕೂಡ ಜವಾಬ್ದಾರಿಯುತವಾದಂಥ ಸಂದರ್ಭದಲ್ಲಿ ನಮ್ಮದೇ ಅಂತ ಶಕ್ತಿ ಪ್ರದರ್ಶನ ಕೂಡ ಮಾಡಬೇಕು. ನಿಮ್ಗೊಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತೀನಿ ಮೇಡಮ್, ಈ ಚುನಾವಣೆಯಲ್ಲಿ ಅಲ್ಲ ಅಂದ್ರೆ ಅರ್ಥ CP ಯೋಗೇಶ್ವರ್ ಎದುರುಗಡೆ ಯಾರು ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಿಲ್ಲಿಸಿದ್ರೆ ಗೆಲ್ಲಕ್ಕಾಗಲ್ಲ ಅಂತ ಸಾಮಾನ್ಯ ಕಾರ್ಯಕರ್ತ ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ ಕಮೆಂಟ್ ಮಾಡ್ತಾರೆ ಅಂತ. ಅಲ್ಲ ಮೇಡಮ್, ಸಾಮಾನ್ಯ ಕಾರ್ಯಕರ್ತ ಅಂತಂದ್ರೆ ಒಂದು ನಿಮಿಷ ನಾನು ಕ್ಲಾರಿಫೈ ಮಾಡ್ತೀನಿ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಯಾವ ಒಂದು ಮಂಡ್ಯದಲ್ಲಿ ನಿಲ್ಲಿಸಂತ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ ಅವರನ್ನೇ ಬೆನ್ನುಚೂರಿ ಹಾಕಿದ್ದು. ಸಿದ್ದರಾಮಯ್ಯ ಬಹಿರಂಗವಾಗಿ ಹೇಳಿದ್ರಲ್ಲ, ಯಾರನ್ನ ಸುಮಲತಾ ಮುಂದೆ ಏನಂತ ಹೇಳಿದ್ರು, ನಾವು ನಿಮ್ಗೆ ಸಪೋರ್ಟ್ ಮಾಡಿದ್ವಿ ಅವತ್ತು ಅಂತೇಳಿ. ಅವತ್ತು ಯಾರ ಜೊತೆಲಿದ್ರಿ ನೀವು? ನಮ್ಮ JDS ಜೊತೆಲೇ ಇದ್ರಿ. ಅವತ್ತು ಬೆನ್ನುಚೂರಿ ಹಾಕಿದ್ರಿ. ಯಾವೊಂದು ರಾಮನಗರದಲ್ಲಿ ಕೂಪನ್ಗಳು ಕಳಿಸಿದ್ದ 5,000 ರೂಪಾಯಿ ಕೂಪನ್ಗಳು ಕೊಟ್ಟಿದ್ದಾರೆ, ಅವತ್ತು ಕೂಡ ಇದೇ ಮೋಸ ಮಾಡಿದ್ರಿ. ಇವತ್ತಾಗಿರ್ತಕ್ಕಂಥದ್ದು ಚನ್ನಪಟ್ಟಣದಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ನಿಂತಿರ್ತಕ್ಕಂಥ ಕ್ಷೇತ್ರ. ಅದು ಆ ಕ್ಷೇತ್ರದಲ್ಲಿ ಶ್ರೀಮಾನ್ ದೇವೇಗೌಡರ ಕೊಡುಗೆ, ಕುಮಾರಣ್ಣನ ಕೊಡುಗೆ ಅಪಾರವಾಗಿದೆ. ನಾವು ಕೂಡ ಈಗ ನೋಡಿ, ನಮ್ಮ 3 ಕ್ಷೇತ್ರಗಳಲ್ಲಿ ಒಂದು 3 ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕ್ಯಾಂಡಿಡೇಟ್ಗಳು ಎಲ್ಲ ಯುವಕರಿದ್ದಾರೆ, ವಿದ್ಯಾವಂತರಿದ್ದಾರೆ.
ಯಾವುದೇ ಕಾರಣಕ್ಕೂ ರಾಜಕೀಯ ಹಿನ್ನೆಲೆ ಇರ್ತಕ್ಕಂಥವ್ರು ಇದ್ದಾರೆ. ಇವತ್ತು ಅವ್ರು ಯಾವ ಸಂಪಾದನೆ ಮಾಡಬೇಕಾದ ಅವಶ್ಯಕತೆ ಏನೂ ಇಲ್ಲ. ಜನಸೇವೆ ಮಾಡ್ಬೋದು, ಯಾಕೆ ಇವತ್ತಂತ ಒಂದು ಕಷ್ಟ ಕಾಲದಲ್ಲಿ ಬಂದು ನಾವು ರಾಜಕಾರಣ ಮಾಡ್ತಾ ಇದೀವಿ ಅಂತಕ್ಕಂಥದ್ದು ಏನು ಬಂದಿಲ್ವಲ್ಲ. ಈ ಒಂದು ಪರಿಸ್ಥಿತಿ ಇರುವಂತ ಸಂದರ್ಭದಲ್ಲಿ ನಾವು ಕೂಡ ಒಂದು ಅಭ್ಯರ್ಥಿಯನ್ನ ನಾಳೆ ಬೆಳಿಗ್ಗೆ ಆ ಕ್ಷೇತ್ರದಲ್ಲಿ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಕೆಲವು ಸಂದರ್ಭದಲ್ಲಿ ಮಾತಾಡ್ತಾ ಹೇಳಿದ್ರು, ನಾನು ಒಂದು ಕನಸಿನ ಕ್ಷೇತ್ರ ಕಾಣಬೇಕು ಅಂತಕ್ಕಂಥದ್ದಿದ್ದೀನಿ ಅಂತಕ್ಕಂಥ ಮಾತನ್ನ. ಯಾಕೆಂತಂದ್ರೆ ದೇವೇಗೌಡರ ಕಾಲದಲ್ಲೂ ಅಲ್ಲಿ ಅಭಿವೃದ್ಧಿ ಆಗಿದೆ, ಸನ್ಮಾನ್ಯ ಕುಮಾರಣ್ಣವ್ರ ಕಾಲದಲ್ಲೂ ಅಭಿವೃದ್ಧಿ ಆಗಿದೆ, ಇವತ್ತು ಕೂಡ ಮಾಡ್ತೀವಿ. ಈಗ ಒಂದು ಮಾತು ಯಾವೊಂದು ಯೋಗೇಶ್ವರ್ ಅವ್ರು ಹೇಳಬೇಕು, ಅವ್ರು ಹೇಳಿದ್ರು ಕೆಲವು ಜನ ಮಾಧ್ಯಮದಲ್ಲಿ ಪ್ಲಸ್ ಮಾಡಿದ್ರು ಹಾಗೆ ಹೀಗೆ ಅಂತೇಳಿ. ಮಾಧ್ಯಮದಲ್ಲಿ ನೀವು ಪ್ಲಸ್ ಮಾಡಿದ್ರ ಯಾವ್ದಾರ ಕಾಂಗ್ರೆಸ್ ವಿರುದ್ಧವಾಗಿ ಅಥವಾ JDS ಪರವಾಗಿ NDA ಪರವಾಗಿ ಇಲ್ವಲ್ಲ. ಒಂದು ಮಾತು ಹೇಳ್ತಿದ್ದೀನಿ, ಸನ್ಮಾನ್ಯ ದೇವೇಗೌಡರು ಇಗ್ಲೂರು ಡ್ಯಾಮ್ ಕಟ್ಟಲಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಒಂದು ಡ್ಯಾಮ್ ಇಟ್ಕೊಂಡ್ಬಿಟ್ಟು ನೀವು ಒಂದು ನಿಮಿಷ ಒಂದು ಡ್ಯಾಮ್ ಇಟ್ಕೊಂಡ್ಬಿಟ್ಟು ಅದೇ ಮಾತನ್ನೇ ಹೇಳ್ತಾ ಇದ್ದೀನಿ, ಅದೇ ಮಾತನ್ನೇ ಮುಂದಕ್ಕೆ ಹೇಳ್ತಾ ಇದ್ದೀನಿ. ಇದೇ ಡ್ಯಾಮ್ ಕಟ್ಟಿದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ BJP ಸರ್ಕಾರದಲ್ಲಿ ಸನ್ಮಾನ್ಯ ಸದಾನಂದ ಗೌಡರು ಅವತ್ತು ಹಣ ಬಿಡುಗಡೆ ಮಾಡಲಿಲ್ಲ ಅಂದಿದ್ರೆ ಇವರೇನ ಮಂತ್ರಿ ಆಗಿದ್ರೆ ಅವತ್ತು, ಇವರೇನು ಮುಖ್ಯಮಂತ್ರಿಗಳಾಗಿದ್ರೆ ಅವತ್ತು, ಕೇವಲ ಇವರು ಅಲ್ಲಿರ್ತಕ್ಕಂಥ ಶಾಸಕರಷ್ಟೇನೆ. ಹಾಗಾದ್ರೆ ಮತ್ತೆ ಹಣ ಬಿಡುಗಡೆ ಮಾಡಿದವ್ರು ಎಲ್ಲಿ ಹೋಗ್ಬೇಕು, ಆ ಪಕ್ಷ ಎಲ್ಲಿ ಹೋಗ್ಬೇಕು, ಡ್ಯಾಮ್ ಕಟ್ಟಿದವ್ರು ಎಲ್ಲಿ ಹೋಗ್ಬೇಕು, ಅವರೆಲ್ಲ ಕೆಲಸ ಮಾಡಿಲ್ವ? ಹಾಗಾದ್ರೆ ಆ ಕೆಲಸವನ್ನ ತೋರ್ಸೋದಿಕ್ಕೆ ನಾವು ಈ ಮಾತುಗಳನ್ನ ಆಡಿದ್ದೀವಿ. ಡ್ಯಾಮ್ ಕಟ್ಟಿದವ್ರು ಕೆರೆ ತುಂಬಿಸಿದವ್ರು ನಾವು ಅಂತ CP ಯೋಗೇಶ್ವರ್ ಹೇಳಿದ್ರು. ಕೆರೆ ತುಂಬಿಸೋದಲ್ಲ, ಆದ್ರೆ ನೀವು ಅಲ್ಲಿ ಬೋರ್ವೆಲ್ಲೇ ಹಾಕ್ಲಿಲ್ಲ ಅಂತಂದ್ರೆ ನೀರಲ್ಲಿ ಬರುತ್ತೆ ನಿಮ್ಗೆ. ಬೋರ್ವೆಲ್ ಹಾಕಿದವ್ರ ಬಗ್ಗೆ ನೀವು ಮಾತಾಡಲ್ವಾ? ನೀರು ನಾನು ಬೋರ್ ಹೊಡೆದ್ಬಿಟ್ಟು ನೀರು ತಕ್ಕೊಟ್ಟೆ ಅನ್ನೋದಕ್ಕಿಂತನೂ ಬೋರ್ವೆಲ್ ಹಾಕಿ ನೋಡ್ಬೇಕಲ್ವಾ ನೀವು? ಹಾಗಾದ್ರೆ ಮತ್ತು ಒಂದು ಮಾತು. ಎರಡನೇದು, ಇವತ್ತು ಅವರು ನಮ್ಮ ಆಮ್ ಆದ್ಮಿಯವರು ಕೂಡ ಹೇಳ್ತಾ ಇದ್ರು 3 ಪಕ್ಷದಲ್ಲೂ ಕೂಡ ದುಡ್ಡು ಅದು ಇದು ಅಂತ ಹೇಳಿ. ಇವತ್ತು ನೀವು ಕೂಡ ಸ್ವಲ್ಪ ಮನವರಿಕೆ ಮಾಡ್ಕೊಳ್ಳಿ, ನಿಮ್ಮ ನಾಯಕರು ಎಲ್ಲಿದ್ದಾರೆ, ಏನೇನಾಗಿದೆ ನಿಮ್ಮ ಪರಿಸ್ಥಿತಿ ಅಂತಕ್ಕಂಥದ್ದು. ರಾಜಕಾರಣದಲ್ಲಿ ಶ್ರೀಮಾನ್ ದೇವೇಗೌಡರು ಅವರ ಕಾಲಘಟ್ಟದಲ್ಲಿ ಯಾವುದೂ ಕೂಡ ಹಗರಣಗಳು ನಡೆದಿಲ್ಲ. ದಯಮಾಡಿ ಕುಮಾರಣ್ಣನ ಒಂದು ಕಾಲಘಟ್ಟದಲ್ಲೂ ಹಗರಣಗಳು ನಡೆದಿಲ್ಲ. ನಮ್ಮ ಮೇಲೆ ಯಾವುದೇ ಕೇಸ್ಗಳು, ನೀವು ಕೆಲವು ಜನ ಇವತ್ತು ಕೂಡ ಹೇಳ್ತಾರೆ 26,000 ಕೋಟಿ ನಾವು ಸಾಲ ಮನ್ನಾ ಮಾಡಿದ್ವಿ, ಹಾಗಾದ್ರೆ ಅವತ್ತು ಯಾರು ಯಾಕೆ ಮಾತಾಡಲಿಲ್ಲ? ಇದೇ ಪರಿಸ್ಥಿತಿ ಇರೋದ್ರಿಂದನೇ ನಾವು ಜನಗಳ ಮುಂದಕ್ಕೆ ಹೋಗಿದ್ದು. ಅಭಿವೃದ್ಧಿ ವಿಷಯದಲ್ಲಿ ನಾವು ಚರ್ಚೆ ಮಾಡ್ಕೊಂಡು ಹೋದ್ವಿ. ಇವತ್ತಾಗಲಿ ಯಾವುದೇ ಕಾರಣಕ್ಕೂ ಯಾರನ್ನೂ ಟೀಕೆ ಮಾಡಿಲ್ಲ. ಟೀಕೆ ಮಾಡಿದ್ದು ಇದೇ ಕಾಂಗ್ರೆಸ್ನವರೇ. ಸರ್, 26,000 ಕೋಟಿ ನೀವು ಮನ್ನಾ ಮಾಡಿದ್ರಿ ಅಂದ್ರೆ ಇಡೀ ಕರ್ನಾಟಕದಲ್ಲಿ 7,7,5 ಕೋಟಿ ಜನ ಇದ್ದಾರೆ ಸರ್. ಅದರಲ್ಲಿ 4 ಕೋಟಿ ಜನ ರೈತರಿದ್ದಾರೆ. ಎಷ್ಟು ಜನಕ್ಕೆ ನೀವು ಸಾಲ ಮನ್ನಾ ಮಾಡೋದು? 25,000 ಕೋಟಿ ಒಬ್ಬೊಬ್ಬ ರೈತನಿಗೆ ಎಷ್ಟು ಹೋಯ್ತು? ಅವತ್ತಿನ ದಿನ 25,000 ಕೋಟಿ ನೀವು ಮನ್ನಾ ಮಾಡಿದ್ರೆ ಇವತ್ತು JDS ನಮ್ಮ ಕರ್ನಾಟಕದಲ್ಲಿ ಇರಬೇಕಿತ್ತು. ಯಾತಕ್ಕಿಲ್ಲ? ಮೂಲೆ ಗುಂಪು ಏನಕ್ಕಾಗಿದೆ ಅದು? ಅಲ್ವಾ ಮೇಡಮ್? ಒಳ್ಳೆ ಪ್ರಶ್ನೆ ಕೇಳಿದ್ರೆ ದಟ್ ಈಸ್ ವಾಟ್. ಯಾಕೆಂದ್ರೆ ಅಲ್ಲಲ್ಲ, ಇದಕ್ಕೊಂದು ಆ್ಯಡ್ ಮಾಡ್ಕೊಂಡು ನಾನು ಕ್ಲಾರಿಫೈ ತಗೋತೀನಿ. ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಜನಸ್ತೋಮ, ಜನಸಾಗರ, ಇಟ್ ಹ್ಯಾಸ್ ಟು ಕನ್ವರ್ಟ್ ಆಸ್ ವೋಟ್ಸ್. ಕುಮಾರಸ್ವಾಮಿ ಅವರ ಆಡಳಿತವನ್ನು ಕರ್ನಾಟಕದ ಜನ ನೋಡಿದ್ದಾರೆ. 35, 19 ಅಂತ ಇಳಿತಿದೆಯೇ ಹೊರತು ಇಟ್ ಈಸ್ ನಾಟ್ ಗೇನಿಂಗ್. ಅಪ್ವರ್ಡ್ ನಾವು ನೋಡ್ತಾ ಇಲ್ಲ. ಸೊ ವೋಟಾಗಿ ಕನ್ವರ್ಟ್ ಆಗಬೇಕು ಅಂದರೆ ಜನ ಕುಮಾರಸ್ವಾಮಿನೇ ಬೇಕು ಅಥವಾ JDS ಬೇಕು ಅಂತ ನಿಂತ್ಕೋಬೇಕಲ್ಲ. ಅದ್ಯಾಕೆ ಆಗ್ತಿಲ್ಲ? ಅವ್ರ ಜೊತೆ ಮೈತ್ರಿ ಮಾಡ್ಕೋಬೇಕು, ನಿಮ್ಮ ಅಸ್ತಿತ್ವ ಉಳಿಸ್ಕೋಬೇಕು ಅನ್ನೋ ಪರಿಸ್ಥಿತಿ ಅಲ್ವಾ ಇದು? ಮೇಡಮ್ ನೋಡಿ, ಒಂದು ಮಾತನ್ನು ಹೇಳ್ತಿದ್ದೀನಿ, ಯಾರು ಮತ್ತೆ ಪದೇ ಹೇಳ್ತಾ ಇದ್ದೀನಿ. ಕೆಲವು ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಯಾರಿಗೂ ಕೂಡ ಸಂಪೂರ್ಣವಾದ ಬೆಂಬಲ ಸಿಕ್ಕಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಮೈತ್ರಿ ಮಾಡ್ಕೊಂಡಿದ್ದೀವಿ ಇವತ್ತಾಗ್ಲಿ. ಹಾಗಾದ್ರೆ ನೀವು ಹೇಳೋ ಪ್ರಕಾರ ಮರುಚುನಾವಣೆ ನೀವೇನಾದ್ರೂ ಹೋಗಕ್ಕಾಗುತ್ತಾ? ಸಾಧ್ಯ ಇದೆಯಾ? ಜನಗಳ ಹಣವನ್ನು ನಾವು ಪೋಲ್ ಮಾಡಕ್ಕಾಗ್ತದೆ ರಾಜ್ಯದಲ್ಲಿ? ಪೋಲಿನ ವಿಷಯಕ್ಕೆ ಹೋಗ್ಬೇಡಿ ಸರ್. ಲೋಕಸಭೆ ಎಲೆಕ್ಷನ್ ಅಂದಾಗ ಬಸವರಾಜ ಬೊಮ್ಮಾಯಿ ಅವರು ರಿಸೈನ್ ಮಾಡಿದ್ರು, ಈ ಕಡೆ ಕುಮಾರಸ್ವಾಮಿ ಅವರು ರಿಸೈನ್ ಮಾಡಿದ್ರು. ಇಲ್ಲೂ ಪೋಲ್ ಹೆಸರಾಗಿದ್ದು. ಒಂದು ನಿಮಿಷ. ಯಾವುದೇ ಕಾರಣಕ್ಕೂ ಇವತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಈ ರಾಜ್ಯದಿಂದ ಏನೊಂದು ಮಂಡ್ಯದಿಂದ ಗೆದ್ದಂತ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಅವರು ಮಂತ್ರಿಯಾಗಿ ಆದ ನಂತರ ಇವತ್ತು ಹಳೆ ಕಾರ್ಖಾನೆಗಳು ಎಷ್ಟೊಂದು ಮತ್ತೆ ರಿಓಪನ್ ಆಗ್ತಾ ಇದೆ. ಅಭಿವೃದ್ಧಿ ಪರವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಕಣ್ಮುಂದೆ ತೋರಿಸಿದ್ವಿ. ಮಂಡ್ಯದಲ್ಲಿ ಯಾವೊಂದು 1,500 ಜನ ನಿರುದ್ಯೋಗಿಗಳು ಉದ್ಯೋಗ ಕೊಟ್ಟಿರ್ಬೋದು. ನೋಡಿ, ಮೂಲಭೂತ ಸೌಕರ್ಯಗಳು ಒಂದು JDS ನ ಮೂಲ ಸಿದ್ಧಾಂತ, ನೆಲ, ಜಲ, ಭಾಷೆ, ನಮ್ಮ ತತ್ವ ಸಿದ್ಧಾಂತ, ರೀತಿ ನೀತಿಗಳ ವಿಷಯದಲ್ಲಿ ನಾವೆಂದೂ ಕೂಡ ರಾಜಿ ಆಗಿಲ್ಲ. ಬಟ್ ನಾವು ಜನಗಳ ಪರವಾಗೇ ಇದ್ದೀವಿ. ಅವತ್ತು ಕೂಡ, ಇವತ್ತು ಜನಗಳ ಪರವಾಗಿದ್ದೀವಿ, ಮುಂದಿಗೂ ಕೂಡ ಜನಗಳ ಪರವಾಗೇ ಇರ್ತೀವಿ ನಾವು. ಚನ್ನಪಟ್ಟಣದಲ್ಲಿ ಗೆದ್ರೆ ವೆಲ್ ಆ್ಯಂಡ್ ಫೈನ್, ನಾನು ಮಾತೇ ಆಡೋದಿಲ್ಲ. ಒಂದು ಪಕ್ಷ ವ್ಯತ್ಯಯ ಆಯಿತು ಅಂದರೆ ಆ ಪದನೂ ನಾನು ಪ್ರಯೋಗ ಮಾಡಲ್ಲ. ನೋಡಿ, ವ್ಯತ್ಯಯ ಆಯಿತು ಅನ್ನೋದಾದರೆ DK ಶಿವಕುಮಾರ್ ಅವರು ಚನ್ನಪಟ್ಟಣಕ್ಕೆ ಹೋಗಿದ್ದು, ಭಾಷಣ ಮಾಡಿದ್ದು, ಅನುದಾನ, ಶಂಕುಸ್ಥಾಪನೆ, ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿದ್ದು. ಒಂದು ಪಕ್ಷ ವ್ಯತ್ಯಯ ಆದರೆ ಚನ್ನಪಟ್ಟಣನೂ ಕಳ್ಕೊತೀರಿ. ಓಕೆ, ನಾಟ್ ಅ ಬಿಗ್ ಡೀಲ್. DK ಶಿವಕುಮಾರ್ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, 135+ ಇದ್ದೀರಿ. ಮೋರವರು JDSನ ಭದ್ರಕೋಟೆ. ಸೊ ಹಾಗಾಗಿ ನೀವು ಅದನ್ನು ಲೆಕ್ಕಕ್ಕೆ ಇಟ್ಕೊಳ್ಳೋಣ ಅಂತ ಅನ್ಕೊಳ್ಳೋಣ. ಆದರೆ CP ಯೋಗೇಶ್ವರ್ ಅವ್ರನ್ನ ಬಲಿ ಕೊಟ್ಬಿಟ್ರಲ್ಲ ನೀವು. ನೋ ಮೇಡಮ್,
ಬಲಿ ಕೊಡೋ ಅನ್ನೋ ಪ್ರಶ್ನೆ ಇಲ್ಲ. CP ಯೋಗೇಶ್ವರ್ ಅವರನ್ನು BJPಯವರು ಟಿಕೆಟ್ ಕೊಡಲಿಲ್ಲ, ಅವ್ರಿಗೆ ಮೋಸ ಮಾಡಿದರು, ವಂಚನೆ ಮಾಡಿದರು. ಹೀಗಾಗಿ CP ಯೋಗೇಶ್ವರವರು ಯಾವ ಕಡೆ ನಿಲ್ಲಬೇಕು ಅನ್ನೋದು ಅರ್ಥ ಆಗದೆ ಒದ್ದಾಡ್ತಿರುವಾಗ ರಾತ್ರೋರಾತ್ರಿ ಕಾಂಗ್ರೆಸ್ ಪಕ್ಷದ ಹೆಬ್ಬಾಗಿಲು ಮಾತನಾಡಿದರು. ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷ ಸರ್ವಧರ್ಮ ಸರ್ವ ಜನಾಂಗದ ಕಾಂಗ್ರೆಸ್ ಪಕ್ಷ ಆಗಿರೋದ್ರಿಂದ ಬಾಗಿಲು ತೆರೆದಿತ್ತು, ಬರ್ತೀವಿ ಅಂದರೂ ನಾವು ಅವ್ರಿಗೆ ಅವಕಾಶನ ಕೊಟ್ಟಿದ್ದೇವೆ. ಅವರು ಅಲ್ಲೇನೇ ಕೊಟ್ಟಿದ್ರೆ ನಾವೇ ಕೊಡ್ತಾ ಇದ್ವಿ. ನಮ್ಮಿಲ್ಲ ಅಂದರೆ ನಮ್ಮ ಕ್ಯಾಂಡಿಡೇಟ್ ರೆಡಿ ಇತ್ತು. ನಾವು ಕ್ಯಾಂಡಿಡೇಟನ್ನು DK ಸುರೇಶ್ ಅವ್ರನ್ನ ಹಾಕ್ತಿದ್ವಿ ಅಥವಾ DK ಶಿವಕುಮಾರ್ ಹಾಕ್ತಿದ್ವಿ. ಇವರಿಬ್ಬರಲ್ಲಿ ಎರಡರಲ್ಲಿ ಒಬ್ಬರು ಕ್ಯಾಂಡಿಡೇಟ್ ರೆಡಿ ಆಗಿದ್ರು. ಆದರೆ ಅವ್ರಿಗೆ ಅಲ್ಲಿ ಮೋಸ ಮಾಡಿದ್ರು. BJPಯವರು ಅವ್ರಿಗೆ ಮೋಸ ಮಾಡಿದ್ರು, ನಮ್ಮಲ್ಲಿ ಬಂದರು. ಇನ್ನೊಂದು ವಿಚಾರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಪಟ್ಟಣದ ವಿಷಯದಲ್ಲಿಯೇ ಸಹ ಸಾಕಷ್ಟು ಜನ CP ಯೋಗೇಶ್ವರವರು ತಮ್ಮದೇ ಆದ ಅರ್ಥದಲ್ಲಿ ನಿನ್ನೆ ಹೇಳಬೇಕಾದ್ರೆ ಜನಗಳ ಭಾವನೆಗಳನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಅವರು 5 ಸಾರಿ ಅಲ್ಲಿ ಭಾಗದ ಶಾಸಕರಾಗಿದ್ದಾರೆ. ಅವರಿಗೆ ಪ್ರತಿಯೊಂದು ಓಟಿನ ನಿರ್ಣಯ ಗೊತ್ತಿದೆ. ಅವರು ಗೆಲುವು ಖಚಿತ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಆದರೆ ನಾನು ಹಿಂದೆ 5,000 10,000 20,000 ಅಲ್ಲಿ ಬರ್ತಾ ಇದ್ನಲ್ಲ, ಸ್ವಲ್ಪ ತೊಂದರೆ ಆಗಿರಬಹುದು ಅನ್ನೋ ವಿಚಾರದಲ್ಲಿದೆ. ಇಲ್ಲಿ ಒಂದು ಲೆಕ್ಕಾಚಾರವನ್ನು ನೋಡಿದಾಗ 1,27,000 ಚಿಲ್ಲರ ಮಹಿಳೆ ಮತದಾರರಿದ್ದಾರೆ. ಅತ್ಯಂತ ಹೆಚ್ಚು ಮಹಿಳಾ ಮತದಾರರು ಚನ್ನಪಟ್ಟಣದಲ್ಲಿದ್ದಾರೆ. ಅದರ ನೆಕ್ಸ್ಟ್ 1,00,000 ಚಿಲ್ಲರ ಪುರುಷ ಮತದಾರರಿದ್ದಾರೆ. ಅದರ ಜೊತೆಗೆ SC ST ಹಿಂದ ಮತಗಳು, ಮುಸ್ಲಿಂ ಮತಗಳನ್ನೆಲ್ಲನೂ ಕ್ರೋಢೀಕರಿಸಿದಾಗೂ ಸಹ 1,00,000 ಮತಗಳು ನಿರ್ಣಾಯಕ ಬರ್ತವೆ. ಉಳಿದ 1,00,000 ಮತಗಳು ಗೌಡಾಜ್ ಮತಗಳಿದ್ದಾವೆ. ಇದರಲ್ಲಿಯೂ ಸಹ ವ್ಯತ್ಯಾಸ ಆಗುವ ಪ್ರಶ್ನೆನೇ ಇಲ್ಲ. ಇದರಲ್ಲಿ ಗೆಲುವು ಖಚಿತ ಅನ್ನೋದನ್ನ ಸ್ಪಷ್ಟಪಡಿಸ್ತೇವೆ. ಮಂತೇಶ್ ಅವರೇ, ಐ ಕಂಪ್ಲೀಟ್ಲಿ ಅಗ್ರಿ. ಅದರಲ್ಲಿ ವಿಶೇಷವಾಗಿ ಮಹಿಳಾ ಮತದಾರರು ಬಹಳ ಪ್ರಬುದ್ಧರಿದ್ದಾರೆ. ಚನ್ನಪಟ್ಟಣದ ಮಹಿಳೆಯರು ಬುದ್ಧಿವಂತರಿದ್ದಾರೆ. ಆ ಬುದ್ಧಿವಂತ ಮಹಿಳೆಯರು ನಿರ್ಣಯ ಸ್ಪಷ್ಟ ಮಾಡಿದ್ದಾರೆ. ಆ ಮಹಿಳೆ ಮತದಾರರ ಮೂಲಕ ಈ ಸರಿ ಗೆಲುವು ನಮ್ಮದು ಅನ್ನೋದನ್ನು ಸಹ ನಾವು ಸ್ಪಷ್ಟಪಡಿಸ್ತಾ ಇದ್ದೇವೆ. ಐ ಕಂಪ್ಲೀಟ್ಲಿ ಅಗ್ರಿ. ಬಟ್ ಚನ್ನಪಟ್ಟಣ ಅಂದಾಗ ಎಲೆಕ್ಷನ್ನು 2 ಕುಟುಂಬಗಳ ನಡುವಿನ ಸೆಣಸಾಟ ಥರ ಕಂಡು ಬರ್ತಾ ಇತ್ತು. ರೂಟ್ ಲೆವೆಲಿಂದ ನೋಡೋದಾದರೆ ಜಾತಿ ನಾವು ಮಾತಾಡಬಾರ್ದು, ಸ್ಟಿಲ್ ಮಾತಾಡೋ ಪರಿಸ್ಥಿತಿ ಬಂದಿದೆ. ಗೌಡ ಕುಟುಂಬ ಅಂದ ಸಂದರ್ಭದಲ್ಲಿ ಇವತ್ತಿಗೂ ಕೂಡ CP ಯೋಗೇಶ್ವರ ಅವರೇ ಅಥವಾ DK ಶಿವಕುಮಾರ್ ಅವರೇ, ಬಟ್ ಅವರನ್ನು ಒಪ್ಕೊಂಡಿಲ್ಲ. ಕುಮಾರಸ್ವಾಮಿ ಅಥವಾ ದೇವೇಗೌಡರ ಕುಟುಂಬವನ್ನು ಗೌಡ ಕುಟುಂಬ ಅಥವಾ ಗೌಡ ನಾಯಕರು, ಒಕ್ಕಲಿಗ ಸಮುದಾಯದವರು ಅಂತ ಅಕ್ಸೆಪ್ಟ್ ಮಾಡಿರೋದ್ರಿಂದಾಗಿ ಯೋಗೇಶ್ವರ ಅವ್ರಿಗೆ ಹಿನ್ನಡೆ ಆಗಬಹುದು. ಅಲ್ಲಿ ಪ್ರಶ್ನೆ ಇಲ್ಲ. ಮೊನ್ನೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸ್ಪಷ್ಟವಾದ ಚಿತ್ರಣವನ್ನು ಕೊಡ್ತಾರೆ. ದೇವೇಗೌಡರವರು ಯಾವ ಒಕ್ಕಲಿಗ ಸಮಾಜದ ನಾಯಕರನ್ನ ಬೆಳೆಸಿದ್ರು, ಒಂದು 20-25 ಜನ ಪಟ್ಟಿಯನ್ನು ಸಹ ಆಲ್ರೆಡಿ ಮುಖ್ಯಮಂತ್ರಿಗಳು ಬಿಟ್ಟಿದ್ದಾರೆ. ಯಾರು ಒಂದು ಲೆವೆಲಿಂದ ಮತ್ತೊಂದು ಲೆವೆಲ್ಗೆ ಹೋಗ್ತಾರೆ, ಅವರ ಕುಟುಂಬಕ್ಕೆ ಅಡ್ಡೆ ಬರ್ತಾರೆ, ಅವರನ್ನು ಮುಗಿಸುವಂತ ವ್ಯವಸ್ಥೆಯನ್ನು ಸ್ಪಷ್ಟ ಮಾಡಿದ್ದಾರೆ. ಇದು ಅವ್ರಿಗೂ ಗೊತ್ತಿದೆ. ಯಾಕಂದ್ರೆ ಅವ್ರ ಕುಟುಂಬದ ಸದಸ್ಯರಷ್ಟೇ ಶಾಸಕರಾಗಬೇಕು, ಸಂಸದರಾಗಬೇಕು, ಮಂತ್ರಿಗಳಾಗಬೇಕು, MLCಗಳಾಗಬೇಕು. ಇದು ಸಹ ಈ ರಾಜ್ಯದ ಜನತೆ ಗೊತ್ತಿದೆ ರೀ. ಸುಮ್ಮನೆ ವಕ್ತಾರರು ಒಂದು ಯಾವುದೋ ಉದಾಹರಣೆ ಇಟ್ಕೊಂಡು ಮಾತನಾಡೋದಲ್ಲ. ಅವ್ರು ಒಪ್ಕೊಳ್ಳಿ, ಆತ್ಮ ಸಾಕ್ಷಿಯಾಗಿ ವಕ್ತಾರ ಒಪ್ಕೊಳ್ಳೋದು. ಅದಕ್ಕೇನು ಹೊರತಾಗಿಲ್ಲ ಬಿಡಿ. ಅವರ ವೈಯಕ್ತಿಕ ವಿಚಾರಗಳನ್ನು ಹಾಗಾಗಿ ಅವ್ರಿಗೆ ಅರ್ಥ ಆಗ್ತದೆ. ಬೇರೆ ಎಲ್ಲಿದೆ ಹೀಗಾಗಿ ಅದನ್ನ ವಿಚಾರ ಮಾಡ್ಕೊಳ್ಳೋಣ. ರಾಜ್ಯದ ಜನತೆ ಬುದ್ಧಿವಂತರಿದ್ದಾರೆ. ಒಂದೇ ಕುಟುಂಬಕ್ಕೆ 10 ಜನ 20 ಜನ ಅಲ್ಲ. ಈಗಾಗಲೇ ಹಿಟ್ ಅಂಡ್ ರನ್ ಕೇಸ್ ಅಂತ ಹೆಸರು ಕೊಟ್ಬಿಟ್ಟಿದ್ದಾರೆ. ಅವಕಾಶಗಳನ್ನ ಬಳಸಿಕೊಳ್ಳುವಂತ ರಾಜಕಾರಣಿಗಳು ಇದ್ರೆ ಕಾಂಗ್ರೆಸ್ ವಕ್ತಾರರು ಎಲ್ಲೂ ಕೂಡ ಅಭಿವೃದ್ಧಿ ಬಗ್ಗೆ ಏನು ಮಾತಾಡಲಿಲ್ಲ. ಅವ್ರ ಪಾಪ ಅಭಿವೃದ್ಧಿ ಮಾಡಲೇ ನಮಗೆ ನಾನು ಮಾತಾಡಿದ್ದು ಅವ್ರು ಕೇವಲ ಜಾತಿಯನ್ನು ವಿಂಗಡಣೆ ಮಾಡ್ಕೊಂಡು ಹೋದ್ರೆ ಗೊತ್ತಾಗ್ಲಿ. ನಾನು ಯಾವ ಜಾತಿ ವಿಷಯ ಮಾತಾಡ್ಲಿಲ್ಲ. ನಾನು ಪದೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಒಂದು ಮಾತನ್ನ ಅಭಿವೃದ್ಧಿ ಮಾಡದಲ್ಲೇ ನಮಗೆ 135 ಸೀಟ್ಗಳನ್ನು ಕೊಟ್ಟಿದ್ದಾರೆ. 35ರಿಂದ 16ಕ್ಕೆ ಬಂದಿದೆ. 5 ವರ್ಷದಲ್ಲಿ 8ಕ್ಕೆ ಬರ್ತೋ 2ಕ್ಕೆ ಬರ್ತೋ ಗೊತ್ತಿಲ್ಲ. ಆಲ್ರೆಡಿ ಬಿಜೆಪಿ ಅವರು 16-8 ಜನ ನುಂಗ್ ಹಾಕ್ತಾ ಇದ್ರೆ 16 ಜನ ಜೊತೆ ಯಾಕೆ ಬಂದ್ರು ಅವ್ರು? ಹಾಗಾದ್ರೆ ಅವತ್ತು 16 ಜನ ಯಾಕೆ ಬಂದ್ರು? ನೋಡಿ, ಹೇಳಿಕೆಗಳ ಮೇಲೆ ಎಲ್ಲವೂ ನಿರ್ಧಾರ ಅನ್ನೋದಾಗಿದ್ರೆ ಬಹಳ ಮುಖ್ಯವಾಗಿ HD ಕುಮಾರಸ್ವಾಮಿ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಈ ಎಲೆಕ್ಷನ್ ಅಂದರೆ ವರ್ಷಾನ್ಗಟ್ಲೆ ಹೋರಾಡೋದಲ್ಲ, ಲಾಸ್ಟ್ 1 ತಿಂಗಳು 10 ದಿವಸ ಇರುತ್ತೆ ನೋಡಿ, ಅದು
ಅದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಎಲೆಕ್ಷನ್ ಅನ್ನೋದು ಆ 10 ದಿವಸಗಳ ಮೇಲೆ ನಿಂತಿದೆಯಾ, ಆ ಸ್ಟೇಟ್ಮೆಂಟ್ಗಳ ಮೇಲೆ ಎಲ್ಲವೂ ನಿರ್ಧಾರ ಅನ್ನೋದಾಗಿದ್ದರೆ ಚನ್ನಪಟ್ಟಣದ ರಿಸಲ್ಟ್ ಕೂಡ ಹಾಗೆ ಬರುತ್ತೆ. ಚನ್ನಪಟ್ಟಣ ರಿಸಲ್ಟ್ಸ್ ಒಂಥರ ಜಮೀರ್ ಅಹಮದ್ ಖಾನ್ ಅವರ ಸ್ಟೇಟ್ಮೆಂಟ್ ಮೇಲೆ ಕೇಂದ್ರೀಕೃತ ಆಗ್ಬಿಟ್ಟಿದೆಯೇನೋ ಅಂತ ಹೇಳಿ. ಯಾಕಂದರೆ ವಕ್ಫ್ಗೆ ಸಂಬಂಧಪಟ್ಟಂತೆ ಚನ್ನಪಟ್ಟಣ ಬಿಡಿ, ರಾಜ್ಯದಾದ್ಯಂತ ಜಮೀರ್ ಅಹಮದ್ ಖಾನ್ ವಿರುದ್ಧವಾಗಿ ನಿಂತ್ಕೊಂಡ್ಬಿಟ್ರು. ಸಿದ್ದರಾಮಯ್ಯನವ್ರು ಅವರು ತೂತ ಮಾಡ್ಕೊಂಬರೋದು, ಇವ್ರು ತೇಪೆ ಹಾಕೊಂಬರೋ ಪರಿಸ್ಥಿತಿ ಬಂದ್ಬಿಡ್ತು. ಈಗ ನೋಡಿದ್ರೆ ಕಾಲಾ ಕುಮಾರಸ್ವಾಮಿ ಖಾನ್ದಾನ್ ಖರೀದಿ ಮಾಡ್ತೀನಿ, ಏನು ಹೇಳ್ತೀರಿ ಶರತ್? ನೋಡಿ, ಅದೇ ನಾನು ಹಿಂದೆ ಹೇಳದ್ನಲ್ವಾ, ಅವರ ಕಲ್ಚರ್, ಅವ್ರ ಸಂಸ್ಕೃತಿ ಇಲ್ಲಿ ತೋರ್ಪಡಿಕೆ ಆಗಿದೆ. ಒಂದು, ಅವರು ಈ ವಕಫ್ ಸಂಬಂಧಪಟ್ಟಂತೆ ಅವರೊಂದು ಸಭೆಯನ್ನು ಕರೀತಾರೆ. ಸಭೆಯನ್ನು ಕರೆದು ಒಂದು ಅದಾಲತ್ ಮಾಡಬೇಕು, ಈ ಅದಾಲತ್ ಅಂತ ಮಾಡಬೇಕು. ಇಡೀ ಎಲ್ಲಿ ವಕ್ತ ಆಸ್ತಿ ಇದೆ ಅದನ್ನ ನಾವು ಮುಟ್ಗೋಲು ಹಾಕಬೇಕು, ಅದಕ್ಕೆ ಅದಾಲತ್ತು. ಅದಕ್ಕೆ ನೋಡಿ, ವಕ್ತ ಬೋರ್ಡ್ ಅಂತ ಹೇಳ್ತಕ್ಕಂಥದ್ದು ಒಂದು ಸ್ವಯಂ ಪ್ರೇರಿತ ಸಂಸ್ಥೆ ಮತ್ತು ಅದು ಟ್ರಿಬ್ಯುನಲ್. ಅದು ನೀವು ಕಣ್ಣು ಹಾಯಿಸ್ದಲ್ಲ ನೀವು ವಕ್ತ ಅಂತ ಮಾಡ್ಕೋಬಹುದು ಅಂತ ಒಂದು ಕಾನೂನು ತಂದಿದೆ. ಅದು ತಂದವರು ಯಾರು? ಇದೇ ನೆಹರು. ಮತ್ತೆ ನಂತರದಲ್ಲಿ 1955ನೇ ಇಸ್ವಿಯಲ್ಲಿ ಅವ್ರೇನು ನೆಹರು ಅವರು ಈ ಕಾನೂನು ಅಂದ್ರೆ ವಕ್ತ ಬೋರ್ಡ್ ಅನ್ನ ಮಾಡಿದ್ರು. PV ನರಸಿಂಹರಾವ್ ಅವರವರು ಅದಕ್ಕೆ ಒಂದು ಸ್ವಾಯತ್ತತೆಯನ್ನ ಕೊಟ್ಟರು. ನಂತರದಲ್ಲಿ ಏನಾಯ್ತು, ಇವರು ಎಲ್ಲೆಲ್ಲಿ ಜಮೀನುಗಳು ಕಂಡಿದೆ ಅದನ್ನು ವಕ್ತ ಅಂತೇಳಿ ಮಾಡಿದ್ರು. 9 ಲಕ್ಷ ಎಕರೆಗಳಷ್ಟು ಜಮೀನು ಕಂಡಿದ್ದೆಲ್ಲ ವಕ್ಫ್ಗೆ ತಗೊಳ್ಳೋದಾದ್ರೆ ಅವ್ರ ಕಾನ್ಸೆಪ್ಟ್ ಇರೋದು ನೋಡಿ, ನನಗೆ ಇಚ್ಛೆಯಿಂದ ದೇವರಿಗಾಗಿ ಅರ್ಪಿಸೋದು, ವರ್ಷದ ಕೂಳಿಗಾಗಿ ವರ್ಷದ ಕೂಳು ಹೋಯ್ತು ಅಂತ. ನೋಡಿ, ಈ ಸಂದರ್ಭದಲ್ಲಿ 2000 ಇಲ್ಲಿ ಕೊಟ್ಟರು, ರೈತರದ್ದು 20 ಎಕರೆ 30 ಎಕರೆ 40 ಎಕರೆ ಮಠಾನ್ಯಗಳು ದೇವಸ್ಥಾನಗಳ ಭೂಮಿಯನ್ನ ಇವರು ಕಸಿದುಕೊಂಡ್ರು ಇವತ್ತಿನ ದಿವಸ ವಕ್ತ ಹೆಸರಲ್ಲಿ. ಇದು ಎಷ್ಟರ ಮಟ್ಟಿಗೆ ಸರಿ? ನಿಮ್ಮ ವಕ್ತ ಕಾನೂನನ್ನ ನಮ್ಮ ದೇಶದಲ್ಲಿ ಬೇಡ್ರಿ. ಇದು ಹಿಂದೂಗಳು ನೋಡಿ, ಇಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತಾ ಇದ್ದಂತ ಕಾಂಗ್ರೆಸ್ನವರು ಇವತ್ತಿನ ದಿನ ಸರ್ವ ಜನಾಂಗದ ಗಲಾಟೆ ತೋಟ ಮಾಡಿಟ್ಟಿದ್ದಾರೆ. ಇವತ್ತಿನ ದಿವಸ ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ವಕ್ತ ಕಾನೂನನ್ನು ತಂದು ಇವತ್ತಿನ ದಿವಸ ಹಿಂದೂ ಮುಸ್ಲಿಮರ ಮಧ್ಯದಲ್ಲಿ ಗಲಾಟೆ ತಂದಿಡುವ ಕೆಲಸವನ್ನ ಇವತ್ತಿನ ದಿವಸ ಕಾಂಗ್ರೆಸ್ ಮಾಡ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ? ನಮ್ಮ ಹೇಳಿಕೆ, ಇವರು ಈ ತರ ಹೇಳಿಕೆಯನ್ನ ಕೊಡ್ತಾ ಇದ್ದಾರಲ್ಲ, ಇವರನ್ನ ಈ ಜಮೀರ್ ಹೇಳೋ ವ್ಯಕ್ತಿಯನ್ನ ಗಡಿಪಾರವನ್ನ ಮಾಡಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮ್ಮ ವಾಹಿನಿ ಮುಖಾಂತರ. ಇವ್ರಿಗೆ ಯಾವ ನೈತಿಕತೆ ಇದೆ? ಎಷ್ಟೋ ತಲಾಂತರಗಳಿಂದ ಉಳುಮೆ ಮಾಡತಕ್ಕಂತಹ ಭೂಮಿಯನ್ನ, ರುದ್ರ ಭೂಮಿಯನ್ನ, ದೇವಸ್ಥಾನಗಳನ್ನ, ಮಠಗಳನ್ನ, ಕನಕಪೀಠದ ಮಠದ ಆಸ್ತಿಯನ್ನ ಇವತ್ತಿನ ದಿವಸ ಇವರು ವಕ್ತಿಗೆ ಬರೆದು ಕೊಟ್ಟಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಎಷ್ಟೋ ತಲಾಂತರಗಳಿಂದ ಆ ಉಳುಮೆ ಮಾಡತಕ್ಕಂತಹ ಅವರ ಜೀವನಾಧಾರಕ್ಕೋಸ್ಕರ ಇಡೀ ನಮ್ಮ ದೇಶದಲ್ಲಿ ಈ ದೇಶದ ಬೆನ್ನೆಲುಬು ರೈತ ಅಂತಿದೆ. ಆ ರೈತನ ಬೆನ್ನೆಲುಬನ್ನ ಇವತ್ತಿನ ದಿವಸ ಈ ವಕ್ತ ಬೋರ್ಡ್ ಅನ್ನು ಮುರಿದಿದೆ ಅಂತ ಹೇಳಿದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ? ಈ ಜಮೀರನ್ನ ಗಡಿಪಾರು ಮಾಡಬೇಕು ಈ ವ್ಯಕ್ತಿಯನ್ನ, ಅವಾಗ ಇದಕ್ಕೆ ತಾರ್ಕಿಕ ಅಂತ್ಯ ಸಿಗುತ್ತೆ ಕರ್ನಾಟಕದಲ್ಲಿ. ರೈಟ್ ಪುಟ್ಟಣ್ಣವ್ರೆ, ಜನ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಿಲ್ವಾ ಅಂತ? ಸರ್, ಏನು ಮೇಡಮ್, ಇವತ್ತು ಜನ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಈ 3 ಪಕ್ಷದಲ್ಲಿ ಎಲೆಕ್ಷನ್ ಅಂತ ಬಂದಾಗ ಎಷ್ಟು ಕೊಡ್ತೀರಾ? ಬುದ್ಧಿವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಎಲ್ಲ ತಿಳ್ಕೊಳ್ತಾ ಇದ್ದಾರೆ. ಎಲ್ಲೋ ಲಾಸ್ಟ್ ಮೂಮೆಂಟಲ್ಲಿ ಎಡುತ್ತಾ ಇದ್ದಾರೆ. ಇದನ್ನು ಜನ ಸ್ವಲ್ಪ ಯಾವ ಲೆವೆಲ್ಗೆ ಬರಬೇಕು ಅಂದರೆ ಮೇಡಮ್, ನಾನು ಕೇಳೋದು, ಜನ ಎಮ್ ಎಲ್ ಎ ಅಂತ ಅವನ್ನ ಆಯ್ಕೆ ಮಾಡಾದ್ಮೇಲೆ ಅವ್ನು ಕುತ್ತಿಗೆ ಪಟ್ಟಿ ಇಟ್ಕೊಂಡು ಕೆಲಸ ಕೇಳಂಗೆ ಆಗಬೇಕು. ಏನು ಮಾಡ್ತಿದ್ಯಾ? ಹೌದು, ನೇರವಾಗಿ ಯಾವತ್ತು ಜನ ಅವ್ನ ಕುತ್ತಿಗೆ ಪಟ್ಟಿ ಇಟ್ಕೊಳ್ತಾರೋ ಅವತ್ತು MLA ಆಗಿ ನಿಂತ್ಕೊಳ್ಬೇಕು ಅಂದರೆ ಯೋಚನೆ ಮಾಡ್ತಾರೆ. ಇಲ್ಲ ಅಂತಂದರೆ ಜನಕ್ಕೆ ಹಿಂಗೆ ಮಂಕ್ ಬೂದಿ ಏರ್ಚಿ ಮೋಸ ಮಾಡಿ ಇದೇ ಥರ ನಡೆಯುತ್ತೆ. ಯಾಕಂದರೆ ನೋಡಿ ಮೇಡಮ್, ಇವತ್ತು ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಾದ್ಮೇಲೆ ಮತ್ತೆ ತುಂಬ ದುಡ್ಡುಗಳು ವ್ಯಯ ಆಯ್ತು. ಇದು ಯಾವುದೋ ಜನಕ್ಕೂ, ಒಬ್ಬ ವ್ಯಕ್ತಿಗಾಗಲಿ ಜನಗಳಿಗೆ ಸೇರ್ತಾ ಇಲ್ಲ. ಸೊ ಈ ಥರ ರಾಜೀನಾಮೆ ಕೊಟ್ಟಾಗ ಒಂದು ಕಾನೂನು ತರಬೇಕು. ಹಿಂದೆ ಎಲೆಕ್ಷನ್ ನಡೆದಾಗ ಸೆಕೆಂಡ್ ಪ್ಲೇಸಲ್ಲಿ ಯಾರು ಇರ್ತಾನೆ ಅವನು ಕೊಡೋ ಅಂಥದ್ದು ಆಗಬೇಕು. ಆವಾಗ ಯಾರೂ ರಿಸೈನ್ ಕೊಡೋದಿಲ್ಲ, ಮರ್ಯಾದೆಯಿಂದ ಇರ್ತಾರೆ, ಜನಗಳಿಗೆ ಎದುರುಕೊಳ್ತಾರೆ. ಈ ಒಂದು ಕಾನೂನುಗಳು ತರಬೇಕು. ಅನಗತ್ಯ ವ್ಯಯ ಅನ್ನೋದಾಗಲ್ಲ, ಅನಗತ್ಯ ವ್ಯಯ ಆಗೋದಿಲ್ಲ. ಓಕೆ ಹೇಳಿ ಶ್ವೇತ. ಮೇಡಮ್, ಮತ್ತೊಂದು ವಿಷಯಗಳನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಏನು ಅಂತ ಹೇಳಿದ್ರೆ, BJP ಆಗಲಿ JDS ಆಗಲಿ ಯಾವುದೇ ಅಭಿವೃದ್ಧಿ ವಿಚಾರಗಳನ್ನು ಮಾಡ್ತಾ ಇಲ್ಲ, ಯೋಚನೆ ಮಾಡ್ತಾ ಇಲ್ಲ. ಇವತ್ತಿನ ದಿವಸ ಕಾಂಗ್ರೆಸ್ಸಿನ ವಿರುದ್ಧ ಅಭಿವೃದ್ಧಿ ವಿಚಾರಗಳಲ್ಲಿ ಅನೇಕ ಹೋರಾಟಗಳನ್ನು ಎತ್ಕೊಂಡಂಥದ್ದು BJP ಒಂದು. ಆಮೇಲೆ ಎರಡನೇದಾಗಿ ಕುಟುಂಬ ರಾಜಕಾರಣ ಅಂತ ಹೇಳಿದ್ರು. ನೋಡಿ, ಇಲ್ಲಿ ಕುಟುಂಬ ರಾಜಕಾರಣ ಹೇಳುವಂತಹ ವಿಷಯದಲ್ಲಿ
ಕೆಲವೊಂದು ಕ್ಷೇತ್ರಗಳಲ್ಲಿ ಭಾವನಾತ್ಮಕವಾಗಿ ಕೆಲವೊಂದು ಅಟ್ಯಾಚ್ಮೆಂಟ್ಗಳಿರುತ್ತೆ ಜನರಲ್ಲಿ. ಉದಾಹರಣೆ, ಇಲ್ಲಿ ಧರ್ಮಸಿಂಗ ಮಗ ಆಗಿರ್ಬೋದು, ಅಲ್ಲಿ ಬಂಗಾರಪ್ಪನ ಮಗ ಆಗಿರ್ಬೋದು, ಕಲಬುರಗಿಯಲ್ಲಿ ಪ್ರಿಯಾಂಕಾ ಗಾಂಧಿ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಆಗಿರ್ಬೋದು, ಇಲ್ಲಿ ಗುಂಡೂರಾವ್ ಮಗ ಆಗಿರ್ಬೋದು. ನಿಮ್ದು ಹೇಳಿ ಅಲ್ಲ, ಈ ಭಾವನಾತ್ಮಕವಾಗಿ ಕೆಲವು ಅಟ್ಯಾಚ್ಮೆಂಟ್ಗಳಿರುತ್ತೆ. ಇಲ್ಲ ನೋಡಿ, ಅವರು ಕಾರ್ಯಕರ್ತರ ಮಧ್ಯದಲ್ಲಿ ನೋಡಿ, ಅವರು ಸಾಮಾನ್ಯ ಕಾರ್ಯಕರ್ತರಾಗಿ ಪಕ್ಷದಲ್ಲಿ ಕೆಲಸ ಮಾಡಿ ಜನರ ಮಧ್ಯದಲ್ಲಿ ಇದ್ದು ಹಾಗೆ ಬೆಳೆದು ಬಂದಂತವ್ರು. ಹಾಗೆ ಯಡಿಯೂರಪ್ಪನ ಮಗನಿಗೆ ಕೊಡ್ಬೇಕು ಅಂತ ಹೇಳಿದಿದ್ರೆ ಇವತ್ತಿನ ದಿವಸ ರಾಘವೇಂದ್ರ ಅವರಿಗೆ ಮಾಡ್ತಾ ಇತ್ತು. ಆ ರೀತಿ ಮಾಡಿಲ್ವಲ್ಲ ನಮ್ಮ ರಾಜ್ಯಾಧ್ಯಕ್ಷರು. ಅವರು ಒಂದು ಸ್ಥಳ ಮಟ್ಟದಲ್ಲಿ ಸ್ಥಳೀಯವಾಗಿ ಗುರುಸ್ಕೊಂಡು ಪಕ್ಷದಲ್ಲಿ ಕೆಲಸ ಮಾಡಿ ಜಿಲ್ಲೆ ಮಟ್ಟದಲ್ಲಿ ಗುರುಸ್ಕೊಂಡು ನಂತರದಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುಸ್ಕೊಂಡಂತಹ ವಿಜೇಂದ್ರ ಅವರು ನೋಡಿ, ಅಸಮಾಧಾನ ಏನಿಲ್ಲ ನೋಡಿ. ಇವತ್ತು ಶಿಕಾರಿಪುರದಲ್ಲಿ ಅವರು MLA ಆಗಿದಂತಹ ವಿಜೇಂದ್ರ ಅವರು, ನಾವು ಕುಟುಂಬ ರಾಜಕೀಯ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ? ಪಕ್ಷದಲ್ಲಿ ಕಾರ್ಯಕರ್ತರ ಜೊತೆ ಬೆರ್ತಿದ್ದಾರೆ, ಕಾರ್ಯಕರ್ತರಲ್ಲಿ ಅವರೊಂದು ಯುವ ನಾಯಕರಂತ ಗುರುಸ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಅವರು MLA ಆಗಿದ್ದಾರೆ. ಅಲ್ಲಿ ಯಾವುದೇ ಕುಟುಂಬ ರಾಜಕಾರಣ ಬರಲ್ಲ. ನೀವು ಅದೇ ಕಾಂಗ್ರೆಸ್ ಅಲ್ಲಿ ನೋಡಿದ್ರೆ ಏಕಚಕ್ರಾಧಿಪತ್ಯ, ಒಂದೇ ಕುಟುಂಬದ ಕಪಿಮುಷ್ಟಿಯಲ್ಲಿ ಇಡೀ ದೇಶ ಇದೆ. ಸೋನಿಯಾ ಗಾಂಧಿ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಅವರ ಒಂದು ಕಪಿಮುಷ್ಟಿಯಲ್ಲಿ ಇಡೀ ದೇಶ ಇದೆ. ಆ ರೀತಿ ಇಲ್ವಲ್ಲ ನಮ್ಮಲ್ಲಿ ಕಾರ್ಯಕರ್ತರ ಪಕ್ಷ. ಕಾರ್ಯಕರ್ತರು ಏನ್ ಡಿಸೈಡ್ ಮಾಡ್ತಾರೆ, ನಂತರದಲ್ಲಿ ನಾವು ಟಿಕೆಟ್ ಕೊಡುವಂತ ಇದಿದೆ. ನಿಮ್ಮ ಕಾರ್ಯಕರ್ತರೇನೆ ಶೋಭಾ ಕರಂದ್ಲಾಜೆ ಅವ್ರನ್ನ ಓಡಿಸೋದು ಚಿಕ್ಕಮಂಗ್ಳೂರಿಂದ. ನೋಡಿ ಹೇಳ್ತೀರಾ ಅದಕ್ಕೆ? ನೋಡಿ ಶೋಭಾ ಮಹಿಳೆಯರ ವಿಚಾರ ನೋಡಿ, ಮಹಿಳೆಯರ ಆದ್ಯತೆಯನ್ನ ಇಟ್ಕೊಂಡು ಇಲ್ಲಿ ಕೊಡತಕ್ಕಂಥದ್ದ ಒಂದು ಆಗಿದೆ. ಆ ವಿಚಾರ ನೋಡಿ, ನೀವು ನಿಮ್ಮ ಪಕ್ಷದಲ್ಲಿ ಎಷ್ಟು ಜನರಿಗೆ ಮಹಿಳೆಯರಿಗೆ ಕೊಟ್ಟಿದ್ದಾರೆ ಅಂತ ಹೇಳೋದು ಬೇಕು. ನಿಮ್ಮಲ್ಲಿ ನಡೀತಾ ಇರೋದು ಎಷ್ಟು ಜನರಿಗೆ ಮಹಿಳೆಯರಿಗೆ ಕೊಟ್ಟಿದ್ದೀರಾ, ಹೋರಾಟಗಳನ್ನು ಮಾಡಿದ್ದೀರಾ, ಕೆಲಸ ಮಾಡಿದ್ರೆ ಲೋಕ ಅದಾಲತ್ ತರ್ತೀವಿ ಅಂತೇಳಿ ಇವತ್ತಿನ ದಿವಸ ಏನ್ ತಂದ್ರಿ? ಜೈಲಲ್ಲಿ ಇದ್ಕೊಂಡು ಇವರ ಒಂದು ಆಮ್ ಆದ್ಮಿ ಪಕ್ಷದ ಮುಖ್ಯಮಂತ್ರಿ ಜೈಲಲ್ಲಿ ಇದ್ಕೊಂಡು ಭ್ರಷ್ಟಾಚಾರ ಮಾಡದಂತಹ ಮುಖ್ಯಮಂತ್ರಿ ಕೇಜ್ರಿವಾಲ್ ಅವರು ಇವತ್ತಿನ ದಿವಸ ಬಿಜೆಪಿ ಬಗ್ಗೆ ಆಗ್ಲಿ ಅವರು ವಕ್ತಾರಾಗಿ ನೈತಿಕತೆನೇ ಇಲ್ಲ ಮಾತಾಡೋದು. ನೀವು ಎಷ್ಟು ಹೋರಾಟ ಮಾಡಿದೀರಾ? ಇವತ್ತು ಮೂಢ ಹಗರಣ ಇದೆ, ವಾಲ್ಮೀಕಿ ಹಗರಣ ಇದೆ, ಪರಿಶಿಷ್ಟ ಪಂಗಡಗಳಿಗೆ ಇಟ್ಟಂತಹ ದುಡ್ಡನ್ನ ತಿಂದು ತೇಗಿದ್ದಾರೆ ಕಾಂಗ್ರೆಸ್ ಅವರು. ನೀವು ಎಷ್ಟು ಹೋರಾಟಗಳು ಮಾಡಿದೀರಾ? ನೀವು ಇವತ್ತಿನ ದಿವಸ ನೀವು ಯಾವುದೇ ಹೋರಾಟಗಳು ಮಾಡಿಲ್ಲ. ಇವತ್ತಿನವರೆಗೂ ಒಂದೇ ಒಂದು ಹೋರಾಟ, ಅಭಿವೃದ್ಧಿ ವಿಚಾರಗಳಾಗ್ಲಿ, ಹಗರಣ ವಿಚಾರಗಳಾಗ್ಲಿ, ಒಂದೇ ಒಂದು ಹೋರಾಟಗಳು ಮಾಡಿಲ್ಲ. ಅದು ಬಿಜೆಪಿ ಮಾಡಿದೆ, JDS ಮಾಡಿದೆ. ಇವತ್ತಿನ ದಿವಸ ನಾಗೇಂದ್ರ ಅವರು ಹೇಳಬೇಕು, ಗೆದ್ರೆ ಫೈನ್, ನಾನು ಮಾತಾಡಲ್ಲ ಹಂಗೆ. ಮಂತೇಶ್ ಶೆಟ್ಟಿ ಅವರು ಹೇಳ್ದಂಗೆ, ಒಂದು ಪಕ್ಷ ಚನ್ನಪಟ್ಟಣ ಕಳ್ಕೊಂಡ್ರೆ ಇರೋ ಒಂದು ಚನ್ನಪಟ್ಟಣವನ್ನು ನೀವು ಕಳ್ಕೊಂಡಂಗಾಗತ್ತೆ. ಮೇಲ್ನೋಟಕ್ಕೆ ಎಲ್ರಿಗೂ ಅಂಡರ್ಸ್ಟುಡ್ಡು ಎರಡು ಕುಟುಂಬಗಳ ಜಿದ್ದಾಜಿದ್ದಿನ ಥರ ಕಂಡು ಬರ್ತಾ ಇದೆ. ಪ್ರತಿಷ್ಠೆನೇ ಅಡ ಇಟ್ಬಿಟ್ಟಿದ್ದೀರಿ. ನೋಡಿ, ಒಂದು ಮಾತನ್ನು ಹೇಳ್ತೀವಿ, ನಾವು ಯಾವುದೇ ಚುನಾವಣೆಯನ್ನು ಪ್ರತಿಷ್ಠೆಗೆ ತಗೊಳ್ಳೋದು. ನೀವು ಸಾಮಾನ್ಯವಾಗಿ ನಾವು ಚುನಾವಣೆ ಎಲ್ಲೆಲ್ಲಿ ಸ್ಪರ್ಧೆ ಮಾಡಿದ್ದೀವೋ ಅವೆಲ್ಲ ಕೂಡ ಪ್ರತಿಷ್ಠೆಗೆ. ಯಾಕಂದರೆ ನಮ್ಮ ಪಕ್ಷದ ಅಸ್ತಿತ್ವದ ಬಗ್ಗೆ ನಾವು ಕೂಡ ಕೆಲಸ ಮಾಡಬೇಕಾಗತ್ತೆ. ತಾವು ಪದೇ ಪದೇ ಕೇಳ್ತಾ ಇದ್ದೀರಾ ನೋಡಿ, ಈ ರಾಜ್ಯದಲ್ಲಿ ಅನೇಕ ಜನ ಪ್ರಾದೇಶಿಕ ಪಕ್ಷ, ನಮ್ಮ ನೆಲ ಜಲ ಭಾಷೆ ವಿಷಯದಲ್ಲಿ ಎಷ್ಟೋ ಜನ ಹೋರಾಟಗಳು ಮಾಡಿದ್ರು. ಶ್ರೀಮಾನ್ ದೇವೇಗೌಡರು ಅದೇ ನಿಲುವನ್ನು ಇಟ್ಕೊಂಡೆ ಇವತ್ತು ಮುಂದಿಗೆ ಬಂದಿರತಕ್ಕಂಥದ್ದು. ಪ್ರಿಸ್ಟೇಜ್ ಕ್ವಶನ್ ಅಂತಕ್ಕಂಥದ್ದು ಇಲ್ಲಿ ಯಾವುದೂ ಬರೋದಿಲ್ಲ. ಪಕ್ಷದ ಅಸ್ತಿತ್ವ ಅಂತಕ್ಕಂಥದ್ದು ನಾವು ಮಾಡ್ಕೊಳ್ಳೇಬೇಕು, ಉಳಿಸ್ಕೊಳ್ಳೆ. ನಾವು ಗೆದ್ದಿರ್ತಕ್ಕಂಥ ಕ್ಷೇತ್ರ ಅದು. ನಾವು ಗೆದ್ದಿರ್ತಕ್ಕಂಥ ಕುಮಾರಣ್ಣ ಅವ್ರು ಗೆದ್ದಿರ್ತಕ್ಕಂಥ ಕ್ಷೇತ್ರ ನಮ್ಮದೇ ಅಂತ ಮೈಸೂರು ಭಾಗದಲ್ಲಿ ಮೊದಲಿಂದ ಕೂಡ JDS ತಂದೆ ಅಂತ ಅಸ್ತಿತ್ವವನ್ನು ಉಳಿಸ್ಕೊಂಡು ಬಂದಿದೆ. ಇದೇ ರಾಷ್ಟ್ರೀಯ ಪಕ್ಷಗಳು ಕೆಲವು ಸಂದರ್ಭದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ವಿಶೇಷವಾಗಿ ಕಾಂಗ್ರೆಸ್ ಹಂತವಾಗಿ ಎಲ್ಲಿ JDS ರಾಜ್ಯದಲ್ಲಿ ಬೆಳ್ಕೊಂಡ್ರೆ ನಮಗೆ ಅವಕಾಶ ಸಿಗೋದಿಲ್ವ ಅಂತಕ್ಕಂಥದಕ್ಕೆ ಅನೇಕ ಸಂದರ್ಭಗಳಲ್ಲಿ ಈ ಪಕ್ಷವನ್ನು ತುಳಿತಕ್ಕಂಥ ಕೆಲಸ ಮಾಡ್ಕೊಂಡ್ಬಂದರು. ನಮ್ಮ ಕಾಂಗ್ರೆಸ್ ವಕ್ತಾರನ್ನ ಕೇಳ್ತೀನಿ, ಇಷ್ಟು ದೊಡ್ಡ ರಾಷ್ಟ್ರೀಯ ಪಕ್ಷ ತಾವಾಗಲೇ ಮಾತಾಡಿದ್ರಿ, ಯಾಕೆ ನಿಮ್ಗೊಂದು ಕ್ಯಾಂಡಿಡೇಟ್ ಗತಿ ಇರಲಿಲ್ವಾ? DK ಶಿವಕುಮಾರ್ ನಾನೇ ಕ್ಯಾಂಡಿಡೇಟ್ ಅಂತಂದ್ರು, ಯಾಕೆ ನೀವು ಕ್ಯಾಂಡಿಡೇಟ್ ಆಗಲಿಲ್ಲ? ಪಾಪ ಅವರೇನೋ ಮೋಸ ಮಾಡ್ಬಿಟ್ಟಂತೆ ಇವ್ರು ಬಂದ್ರಂತೆ. 1.5 ತಿಂಗಳಿಂದ ನೀವೇನೇನು ವ್ಯವಹಾರ ಮಾಡ್ಕೊಂಡ್ರಂತೆ ಸಾರ್ವಜನಿಕವಾಗಿ ಚನ್ನಪಟ್ಟಣ ಜನತೆ ಹೇಳ್ತಾ ಇದ್ದಾರೆ. ದಯವಿಟ್ಟು ಅದನ್ನ ಸ್ವಲ್ಪ ನೀವು ಮನವರಿಕೆ ಮಾಡ್ಕೊಳ್ಳಿ. ಯಾರು ಬೇಡ ಅಂದವರು? ಎರಡೋದ್ರಲ್ಲಿ ಇದೀರಾ? ಎರಡಕ್ಕೂ ಏನೋ ಹಾಲು, ಅದು ಹಾಲು ಪೂರ್ತಿ ಒಂದ್ ನಿಮಿಷ ಅವಕಾಶ ಕೊಡಿ. ಒಂದ್ ನಿಮಿಷ ಅವಕಾಶ ಕೊಡ್ರಿ. ಸ್ವಾಮಿ, ನಾವು ಬಳಸ್ಕೊಂಡು ಮೇಡಮ್ ಒಂದ್ ನಿಮಿಷ ಅವಕಾಶ ಕೂಡ ಕೇಳಬೇಕು. ನೀವು ಬಿಜೆಪಿ ಏನಾದ್ರು ಕ್ಯಾಂಡಿಡೇಟ್ ಬೇಡ ಅಂದ್ರೆ ಸರ್ ನೋಡಿ, ಈ ವಿಷಯ ಅದೇ ನನ್ನೊಂದು ಒಂದ್ ನಿಮಿಷ ಮುಗಿಸ್ಬಿಡ್ತೇನೆ. ನೀವೇನೇ ಕ್ಯಾಂಡಿಡೇಟ್ ಆಗೋದು ಬೇಡ ಅಂದ್ರೆ
ಕುಮಾರಸ್ವಾಮಿ ಅವರು ನಮ್ಮಲ್ಲೂ 1.5 ತಿಂಗಳ ಹಿಂದೆ ಎನ್ಡಿಎ ಅಭ್ಯರ್ಥಿ ಆಗಿ ಅಂತ ಹೇಳಿದ ಅವ್ರ ಹತ್ರ ಮಾಡ್ಕೊಂಡ್ರು. ಅಲ್ಲ ನಿಮ್ಗೆ ಅವ್ರ ಮೇಲೆ ಬೇಸರ ಇದೆಯಲ್ಲ, ಅಯ್ಯೋ. ಒಂದು ನಿಮಿಷ, ಇನ್ನೂ ಒಂದು ಒಳ್ಳೆ ಮಾತು ಹೇಳ್ತಿದ್ದೀನಿ. ಇದೇ ಒಂದು ಯೋಗೀಶ್ವರ್ ಅವರು ಇದೇ ನಮ್ಮ ಡಿ ಕೆ ಶಿವಕುಮಾರ್ನ ಏಕವಚನದಲ್ಲಿ ಏನೇನು ಬೈದರು ಅಂತಕ್ಕಂಥದ್ದು ಕಾಂಗ್ರೆಸ್ ವಕ್ತಾರರೇ ಹೇಳಬೇಕು, ನಾವೆಲ್ಲ ಹೇಳ್ತಾ ಇರ್ತಕ್ಕಂಥದ್ದು ಯಾರೆಲ್ಲ ಅನ್ಯಾಯ ಮಾಡಿದ್ರು ಅಂತಕ್ಕಂಥ. ಆಮೇಲೆ ಕಾಂಗ್ರೆಸ್ ವಕ್ತಾರ ಇನ್ನೂ ಒಂದು ಮಾತು ಕೇಳ್ತೀನಿ, ಆಯ್ತಪ್ಪ ಹಾಗಾದ್ರೆ ನಿಮಗೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಕೊಡುಗೆ ಏನು ಹೇಳ್ಬೇಕಾರೆ ಈಗ ನೀವು? ಇದೆ ಸರ್. ಜನಗಳ ಮುಂದೆ ತೋರಿಸ್ತಾರೆ ಯಾರು ಈ ರಾಜ್ಯದ ಮಹಿಳೆ ನಾಳೆ ಮಂಡ್ಯ ಜಿಲ್ಲೆಯಲ್ಲಿ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಮೈಸೂರು ಭಾಗದಲ್ಲಿ ಬರೀ ಚನ್ನಪಟ್ಟಣ ಕೇಂದ್ರೀಕೃತ ಮಾಡಿಲ್ಲ, ಕರ್ನಾಟಕದಾದ್ಯಂತ ಶಕ್ತಿ ಯೋಜನೆ ಕೊಟ್ಟಿದ್ದೀವಿ, ಕರ್ನಾಟಕದಾದ್ಯಂತ ಗೃಹಲಕ್ಷ್ಮಿ ಕೊಟ್ಟಿದ್ದೀವಿ ಅಂತ. ಅಲ್ವಾ? 5 kg ಅಕ್ಕಿ ಯಾರು ಕೊಡ್ತಾ ಇದ್ದಾರೆ? ಯಾರು ಕೊಡ್ತಾ ಇರೋದು 5 kg ಅಕ್ಕಿ? ಕೇಂದ್ರ ಸರ್ಕಾರ ಅಲ್ವಾ? ಆಯ್ತು, ನೀವೊಂದು ಉಳಿದಿದ್ದ ಹಣ ಕೊಡ್ತಿಲ್ವಾ ನೀವು? ಕೇಳಿ, ಹಣ ಯಾರ್ದು? ನಮ್ಮ ತೆರಿಗೆ ಹಣ ಕೊಡ್ತಾ ಇರ್ತಕ್ಕಂಥದ್ದು ಅವ್ರ ಮನೆಯಿಂದ ಕೊಡ್ತಾ ಇಲ್ಲ. ಬ್ರದರ್, ಒಂದೇ ನಿಮಿಷ. ನಿನ್ನೆ ಶೋಭಾ ಕರಂದ್ಲಾಜೆ ಅವರು ಮೇಡಮ್ ಅವರು ಒಂದು ಮಾತನ್ನು ಹೇಳ್ತಾರೆ, ಕಳೆದ 18 ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ 82,000 ಕೋಟಿ ರಾಜ್ಯದಲ್ಲಿ ಸಾಲ ಮಾಡಿರ್ತಕ್ಕಂಥದ್ದು. 82,000 ಕೋಟಿ. ಹಾಗಾದ್ರೆ ಅಭಿವೃದ್ಧಿ ಎಲ್ಲಾಗ್ತಾ ಇದೆ? ಯಾಕೆ ನಿಮ್ಮ ಶಾಸಕರುಗಳು ಇವತ್ತು ಕ್ಷೇತ್ರಗಳಲ್ಲಿ ನಮ್ಗೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ? ಯಾಕೆ ನಮ್ಮಲ್ಲಿ ಗುಂಪುಗಾರಿಕೆ ಇದೆ ಅಂತ ಹೇಳ್ತಾ ಇದ್ದಾರೆ? ನಿಮ್ಮ ಆಂತರಿಕ ಭಿನ್ನಮತದಿಂದ ಈ ರಾಜ್ಯ ಕುಸಿದೋಗಿದೆ. ಆಡಳಿತ ಅಂತಕ್ಕಂಥ ಈ ರಾಜ್ಯದಲ್ಲಿ ಇಲ್ಲವೇ ಇಲ್ಲ. ಖಂಡಿತ ಯಾವುದೇ ಕಾರಣಕ್ಕೂ ಚನ್ನಪಟ್ಟಣದ ವಿಷಯದಲ್ಲಿ ಒಂದು ಮಾತು ಹೇಳ್ಬಿಡ್ತೀನಿ, ಖಂಡಿತ ಅಲ್ಲಿರ್ತಕ್ಕಂಥ ಪುಣ್ಯಾತ್ಮರು ಒಳ್ಳೆ ವ್ಯಕ್ತಿನ ಗೆಲ್ಲಿಸ್ತಾರೆ ಅಂತಕ್ಕಂಥ ಸ್ಪಷ್ಟ ಇದೆ. ಅದು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನೇ ಗೆಲ್ಲಿಸ್ತಾರೆ ಅನ್ನೋದು ಕೂಡ ಇನ್ನೂ ಸ್ಪಷ್ಟ. ರಾಜಕೀಯ ಭವಿಷ್ಯ ಇಟ್ ಇಸ್ ಲೈಕ್ ಅ ರೀಸ್ಟಾರ್ಟ್. ಅಭಿವೃದ್ಧಿ ವಿಚಾರ ಬಂದಾಗ ಕಾಂಗ್ರೆಸ್ಸಿನ ಅಭಿವೃದ್ಧಿ ಶೂನ್ಯ. ಯಾಕೆ ಅಂತ ಹೇಳಿದ್ರೆ ಇವರು ವೋಟಿಂಗ್ನ 10 ಗಂಟೆಗೆ ಮಾಹಿತಿ ಪ್ರಕಾರ 10 ಗಂಟೆಗೆ ಗೃಹಲಕ್ಷ್ಮಿ ಯೋಜನೆ ಏನಿದೆಯಲ್ವಾ 2,000 ರೂಪಾಯಿ ಹಾಕಿದ್ದಾರೆ. ನೀತಿ ಸಂಹಿತೆ ಇದ್ದಾಗೂ ಇವರು 2ನೇ ಸಲ ಅದು ಹಾಕಿರೋದು. ಚುನಾವಣೆ ಬಂದಾಗ ಸೆಷನ್ ಸ್ಟಾರ್ಟ್ ಆದಾಗ ಈ ಗೃಹಲಕ್ಷ್ಮಿಗಳು ಆಕ್ಟಿವೇಶನ್ ಆಗುತ್ತೆ. ಬಿಟ್ರೆ ಈ ಏನು ಅವ್ರ ಫ್ರೀ ಬೀಸ್ ಇದೆಯಲ್ಲ ಅದಷ್ಟು ಆಕ್ಟಿವೇಶನ್ ಇರುತ್ತೆ. ಯಾವಾಗ ಸೆಷನ್ಗಳು ಮುಗಿಯುತ್ತೆ, ಚುನಾವಣೆಗಳು ಮುಗಿಯುತ್ತೆ, ಆ ಅವಧಿಗಳಲ್ಲಿ ಇವರು ಯಾವುದೇ ರೀತಿಯಾಗ DBT ನೀರಲ್ವ ಯಾವುದೂ ಇಲ್ಲ. ಈ ಸಂದರ್ಭದಲ್ಲಿ ಏನು ಅಂತ ಹೇಳಿದ್ರೆ ಇಲ್ಲಿ ಒಂದು ಏನು ಮೇಲ್ನೋಟಕ್ಕೆ ಕಾಣ್ತಾ ಇರೋದು ಅಂತ ಹೇಳಿದ್ರೆ ಇವರು ಬೆರಳೆಣಿಕೆಯಷ್ಟು ಜನರಿಗೆ ಒಂದಷ್ಟು ಹಾಕಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬೆರಳೆಣಿಕೆಯಷ್ಟು ಅಷ್ಟೇ. ಬಿಟ್ರೆ ಪ್ರತಿಯೊಬ್ಬ ನೀವು ಕ್ರಾಸ್ ಆಗಿ ನೀವು ಚೆಕ್ ಮಾಡಿದ್ರೆ ಇಲ್ಲಿ ಯಾವುದೇ ಫಲಾನುಭವಿಗಳು ಇಲ್ಲ. ಈ ಫಲಾನುಭವಿಗಳು ಇವರ ಮಕ್ಕಳು ಅಷ್ಟೇ, ಮಿನಿಸ್ಟರ್ಗಳ ಮಕ್ಕಳು, ಶಾಸಕರ ಮಕ್ಕಳು ಅಷ್ಟೇ. ಬಿಟ್ರೆ ಸಾಮಾನ್ಯ ಜನರ ಫಲಾನುಭವಿಗಳೇ ಅಲ್ಲ ಇಲ್ಲಿ. ಮೂರಕ್ಕೆ 3ರಷ್ಟು ಕಾಂಗ್ರೆಸ್ ಅನ್ನ ಗೆಲ್ಲುವಂತ ವ್ಯವಸ್ಥೆ ಸ್ಪಷ್ಟವಾಗಿದೆ. ಅದರ ಆಲೋಚನೆ ಬೇಡ ಅವ್ರಿಗೆ, BJP ಅವರಿಗೆ ಮತ್ತು JDSನವ್ರಿಗೆ. ನಮ್ಮ ಸರ್ಕಾರಕ್ಕೂ ಯಾವುದೇ ತೊಂದರೆ ಆಗಲ್ಲ, ನಮ್ಮ ಮುಖ್ಯಮಂತ್ರಿಗಳಿಗೂ ಯಾವುದೇ ತೊಂದರೆ ಆಗಲ್ಲ. ನೀವು ಕೈ ಕಾಲೆಲ್ಲ 2 ಹಿಡ್ಕೊಂಡು ಎಳೆದ್ರೂ ಸಹ ಏನು ಆಗೋದಿಲ್ಲ. ಆದ್ರೆ ಕೇಂದ್ರದಿಂದ ರಾಜ್ಯಕ್ಕೆ ಏನು ಅನ್ಯಾಯ ಆಗ್ತಾ ಇದೆಯಲ್ಲ ಅದರ ಬಗ್ಗೆ ಚುನಾವಣೆ ಮರುದಿವಸನೇ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಳ್ತೇವೆ. ನೀವು ಏನಾದ್ರು ರಾಜ್ಯದಿಂದ 4 ಜನ 5 ಜನ ಹೋರಾಟ ಮಾಡಿ ಹೇಳಿ. JDS ಬದ್ರಕೋಟೆ, ಚನ್ನಪಟ್ಟಣ, ಶಿಗ್ಗಾವಿ ಅಂದಾಗ BJP, ಸಂಡೂರು ಅಂದಾಗ ಕಾಂಗ್ರೆಸ್ ಅಂತಿರೋದ್ರಿಂದಾಗಿ ರಿಸಲ್ಟ್ಸ್ ಹಾಗೆ ಏನಾದರೂ ಬಂದ್ಬಿಡುತ್ತಾ? ಲಾಸ್ಟ್ ರಿಯಾಕ್ಷನ್ 100% ಮೇಡಮ್. ಗಾಟ್ ಇಟ್. ನಮ್ಮ ಕಾರ್ಯಕ್ರಮದಲ್ಲಿ ನಾಗೇಂದ್ರ ಅವರು, ಶರತ್ ಅವರು, ಪುಟ್ಟಣ್ಣವರು, ಮಹಂತೇಶ್ ಶೆಟ್ಟಿ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಚನ್ನಪಟ್ಟಣದ ವಿಚಾರಕ್ಕೆ ಬರೋದಾದರೆ CP ಯೋಗೇಶ್ವರ್ ಅವರು ನಿನ್ನೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಒಂದು ರೀತಿ ಪೂರ್ಣ ಯುದ್ಧವನ್ನು ಮಾಡದೆ ಶಸ್ತ್ರತ್ಯಾಗವನ್ನು ಮಾಡಿದ ರೀತಿ ಕಂಡು ಬಂದರೂ ಕೂಡ ಸ್ವತಃ CP ಯೋಗೇಶ್ವರ್ ಸೇರದ ಹಾಗೆ ಕಾಂಗ್ರೆಸ್ನ ನಾಯಕರು ಈಗಲೂ ಕೂಡ ಗೆಲುವು ಶತಸಿದ್ಧ ಅಂತ ಹೇಳ್ತಿದ್ದಾರೆ. ಡಿಫ್ರೆನ್ಸ್ ಇಲ್ಲ, ಕಡಿಮೆ ಡಿಫ್ರೆನ್ಸಲ್ಲಾದರೂ ಕೂಡ ಕಾಂಗ್ರೆಸ್ಸೇ ಚನ್ನಪಟ್ಟಣದಲ್ಲಿ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸದ ನಡುವೆ ಈಗಾಗಲೇ ಫಲಿತಾಂಶಕ್ಕೂ ಪೂರ್ವದಲ್ಲೇ JDSನ ಕಾರ್ಯಕರ್ತರು, ಬೆಂಬಲಿಗರು ಚನ್ನಪಟ್ಟಣದಲ್ಲಿ ಪಟಾಕಿ ಸಿಡಿಸ್ತಾ ಇದ್ದಾರೆ. ಆದರೆ ಬಹಳ ಮುಖ್ಯವಾಗಿ ನಾವು ಮಾಡಬೇಕಾಗಿರೋದು ತಾಳ್ಮೆಯಿಂದ ಇರುವಂಥದ್ದು. ನವೆಂಬರ್ 23ನೇ ತಾರೀಕು ಫಲಿತಾಂಶ ಬಂದ ನಂತರ ನಿಮ್ಮ ಸಂಭ್ರಮಾಚರಣೆ ನಿಮಗಿರಲಿ. ಈ ಮೂಲಕ ಕೇಳೋದೊಂದೇ, ಚನ್ನಪಟ್ಟಣಕ್ಕೆ ಒಬ್ಬ ಸೂಕ್ತ ಜನಪ್ರತಿನಿಧಿ ಆಯ್ಕೆಯಾಗಲಿ. ಆಯ್ಕೆಯಾದ ಜನಪ್ರತಿನಿಧಿ ಆ ಜನರ ಸೇವೆ ಮಾಡಲಿ ಅಂತ ಹೇಳ್ತಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.